कर्णावतारं संसारतारं प्रेन्द्रारं सदासतं प्रियारविन्दं भवद्वेल्य चैतन्यं नमामि श्री गोपालदेवताभ्यो नमो नमः कर्पूरं वैराजं दर्शयेत् जगन्नाथं श्रावयामि या देवी सर्वमंगला तयो संप्रणहां सर्वतो जयमंगला जया मंगलं जय नमः पार्वती परमेश्वर महादेव ईश्वर महाराज की जय पार्वती परमेश्वर महादेव ओम मंत्रेण प्रियेण भक्तिं मालिकाय पूजितं या देव परिपूर्णं तदास्ते विगुप्तताभ्यो नमो नमः नैवेद्यं कृतोपेतो नामवसुतमनिदं वदक्षिणोपेतं नैवेद्यं प्रियतां नैवेद्यं वेदयामि नैवेद्यं देवानां अर्पयामि हरं शम्भो महादेव भक्तभोजनात् गजानन्दो दिनोन्दो रक्षरक्षमहेश्वर माया समर्पयं मामसमेषाणां भक्तवत्सलं शिवस्तोत्रं समर्पयामि शिवसां भजे नमः पार्वतीपति शिव हर हर महादेव ಎಲ್ಲರೂ ಕೇಳಕ್ಕೆ ಹೋಗ್ರಿ ಇಂದು ದೂರಿ ಕಾಣೋದಿಲ್ಲ और सिद्धेश्वर महाराज की जय मल्लानाथ महाराज की जय साधु संत महाराज की जया मंगलम जय नमः पार्वती परमेश्वर महादेव और ಬೇರೆ ಯಾರು ಇರಬಾರ್ದು ಚುನಾವಣಾ ಸೇವಾರ್ಥಿಗಳು ಕುಟುಂಬದವರು ಮಾತ್ರ ಇರಬೇಕು ಬೇರೆ ಯಾರು ಇಲ್ಲಿ ಇಟ್ಕೋಬೇಡಿ ಇದು ಯಾರಡಿ नहीं बना है अमरीश अमरीश जल्दी
ತೆಗಿಯೋಣ ಒಬ್ಬರೇ ईश्वर महादेव महाराज की जय की जय। महाराज की ಸೈಡ್ ಸರ್ ಬೇಡ ಸೈಡ್ ಸರ್ ಬೇಡ ಸೈಡ್ ಸರ್ ಕೊಡು
डॉक्टर सिद्धकोटे शिवाजी महाराज की केशव महाराज की जय, महाराज की जय, जय महाराज की जय, पार्वतीश्वर महादेव। ये पिता बस सकता ಉಳಿದ ಸೈಡ್ ಆಗ್ರಿ ಪವಿತ್ರಮೇವಿರುವಂತಹ ಗುರುಪುರಣಿಯ ಜನರು ಗುರುವಿಗೆ ತುಲಾಭಾರ ಸೇವೆಯನ್ನು ಮಾಡಿರ್ತಕ್ಕಂಥ ಮುದನೂರಿನ ಸಂಪತ್ತರಾದ ಶ್ರೀಮಠದ ಸಂಪತ್ತರಾದ ಶ್ರೀಮತಿ ಜಗದೇವಿ ಶ್ರೀ ಶ್ರಾವಣ್ ದಂಪತಿಗಳವರಿಗೆ ಸಂಪೂರ್ಣ ಗುರುವಿನ ಆಶೀರ್ವಾದ ಈಗ ಎಲ್ಲರೂ ಒಂದು ಆಶೀರ್ವಚನೆ ಇರ್ತದೆ. ಆದ ಕಾರಣ ಯಾರೋ ಕರ್ನಾಟಕಗಳನ್ನ ಮಾಡಬಾರದು. ಆ ನಂತರದೊಳಗೆ ಆಶೀರ್ವಚನ ಆದ ನಂತರದೊಳಗೆ ಎಲ್ಲರೂ ಕೂಡ ದರ್ಶನ ಆಶೀರ್ವಾದ ಈಗ ಎಲ್ಲರೂ ಕೇಳಬೇಕು, ಯಾರು ವೇದಿಕೆ ಮೇಲೆ ಎತ್ತಬೇಡಿ. ಆಶೀರ್ವಚನ ಆದ ನಂತರದೊಳಗೆ ದರ್ಶನ ಆಶೀರ್ವಾದ ಎಲ್ಲಿಲ್ಲ ಲೈವ್ 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 ಈಗ ತಾವೆಲ್ಲರೂ ಕೂಡ ಶಾಂತಿಯೊಳಗೆ ಯಾರೇ ನಿಂತಿ ಅಲ್ಲೇ ಕುಂತು ಈಗ ಪರಮ ಪೂಜ್ಯ ಜನಮೆಚ್ಚಿದ ಜಗದ್ಗುರು ದಿಗ್ದರ್ಶನ ಡಾಕ್ಟರ್ ಸಿದ್ದತೋಟೇಂದ್ರ ಶಿವಾಚಾರ್ಯ ಅಪ್ಪಂಗಳವರ ಗುರುಪೂರ್ಣಿಮೆಯ ಆಶೀರ್ವಾದನ ಇರುತ್ತದೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸುವುದರಾಗಬಹುದರಿಗೆ ಮುಖತೀರ್ವವಾಗಿ ಗುರುವಿನ ವಚನಾಮೃತವನ್ನು ಆಲಿಸಬೇಕು. ನಾವು ಮುಕ್ತಿ ಅಂತಕ್ಕಂಥದ್ದು ಸಿಗುತ್ತದೆ. ಆದ ಕಾರಣ ಯಾರು ಕರೆಂಟ್ ಮಾಡಬೇಡ್ರಿ, ತಾವೆಲ್ಲರೂ ಶಾಂತಿಯಿಂದ ಕೂತ್ಕೊಳ್ಬೇಕು. ಈಗ ಆಶೀರ್ವಚನ ಇರ್ತಾ ಇದೆ, ಎಲ್ಲರೂ ಕೇಳಬೇಕು. ಒಂದು ನಿಮಿಷ ಮಾಂತೋಣ ಲೈವ್ ಅದು ಲೈವ್ ಇಲ್ಲಿ ಸಂಗೀತ ಸೇವೆಯಾಗಿರ್ತಕ್ಕಂಥ ಕಲಾವಿದರಿಗೆ ಗುರುವಿನ ಆಶೀರ್ವಾದ. ಲಕ್ಷ್ಮೀಕಾಂತ್ ಭೂಪಾಲ್ ಇತ್ತಿಸಿರೋರು ಇವರು ಆಶೀರ್ವಾದವನ್ನು ಪಡಿಬೇಕು. ಅದೇ ರೀತಿಯಾಗಿ ಶ್ರೀಬಸು ಮಾಷಾಳ್ ಕಲಾವಿದರು ಕೂಡ ಗುರುವಿನ ಆಶೀರ್ವಾದ ಪಡಿಬೇಕು. ಅದೇ ರೀತಿಯಾಗಿ ಹಂಪನಗೌಡ ಈಶಾನ್ಯವರು ಕೂಡ ಬಂದು ಗುರುವಿನಿಂದ ಆಶೀರ್ವಾದ ಪಡಿಬೇಕು. ಪಾರ್ವತೀಶ್ವರ ಮಹಾದೇವ
ನಾಲ್ವರದ ಶ್ರೀಮಠ ಅಂದ್ರೆ ಕಲಾವಿದರ ಒಂದು ತವರು ಮನೆ. ಬಹುಶಃ ನಾನು ಇವತ್ತು ಚಿತ್ತಾಪುರದಿಂದ ಈ ಕಡೆ ಬರ್ಬೇಕಾದ್ರೆ ಸಂಡೇ ಮುದ್ದೆ ಅಂತ ತಿಳ್ಕೊಂಡು ಸಂಡೇ ಸ್ವಾಮಿಗಳು ಗವಾಯಿಗಳು ಹಿರಿಯ ಕಲಾವಿದರು ಅವ್ರು ಅಂತಿದ್ರು, ಯಪ್ಪ ನಾಲ್ವರಪ್ಪವ್ರ ದರ್ಶನ ಕೊಟ್ಟಿರಿ, ಅಲ್ಲಿ ನಿರ್ವಹಣೆ ಮಾಡ್ಲಾಕ ಕೊಟ್ಟಿರಿ, ಪಾಪ ಎಂತ ಕಲಾ ಪ್ರೇಮಿಗಳು ಅಪ್ಪವರು ಕಲಾವಿದರ ಮೇಲೆ ಅಪಾರ ಪ್ರೇಮ ಹೊಂದಿರ್ತಕ್ಕಂಥದ್ದು. ಈ ಭಾಗದಾಗ ತಾಯಿ ಸ್ವರೂಪದಾಗ ಯಾರಾದ್ರೂ ಇದ್ರೆ ಅದೇ ರೀತಿಯಾಗಿ ಶಿವಾಜಿ ಶಾಸ್ತ್ರಿಗಳು ಅವರು ಕೂಡ ಗುರುವಿನಿಂದ ಆಶೀರ್ವಾದವನ್ನು ಪಡೆಯಬೇಕು. ಅದೇ ರೀತಿ ಸನ್ನತಿ ಶಾಸ್ತ್ರಿಗಳು ಕೂಡ ಆಶೀರ್ವಾದ ಪಡೆದುಕೊಳ್ಳಬೇಕು. ಜಗದೀಶ್ ಶಾಸ್ತ್ರಿಗಳು ಸನ್ನತಿ ಮನುಷ್ಯ ಕೊಡ್ರಿ. ಏರ್ರಿ ಇಲ್ಲಿದೆ. महाराज की जय. ಶಿವಲಿಂಗ ರಾಜಧಾನಿ ಬೆಂಗಳೂರಿನಲ್ಲಿ ಸಿದ್ದತೋಟೇಂದ್ರ ಶಿವಾಚಾರ್ಯಪ್ಪನವರ ಈ ಗುರುಪೂರ್ಣಿಮೆಯ ಗುರುವಂದನಾ ಕಾರ್ಯಕ್ರಮ ಬೆಂಗಳೂರಿನೊಳಗೆ 2 ವರ್ಷ ನೆರವೇರಿತ್ತು. ಆ ಕಾರ್ಯಕ್ರಮವನ್ನ ಸದ್ಭಕ್ತರಾಗಿರ್ತಕ್ಕಂಥ ಶಿವಲಿಂಗ ಭೀಮನಹಳ್ಳಿ ಈ ಶರಣರು ಅಲ್ಲಿ 2 ವರ್ಷಗಳ ಪರ್ಯಂತರವಾಗಿ ಗುರುವಿನ ಸೇವೆ ಆ ಒಂದು ಗುರುಪೂರ್ಣಿಮೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂತ ಅವರಿಗೂ ಕೂಡ ಗುರುವಿನ ಆಶೀರ್ವಾದ. ತಾವೆಲ್ಲ ಒಂದು ಜೋರಾದ ಚಪ್ಪಳೆ ಅವ್ರ ಕುಟುಂಬದ ಸದಾಕದಲ್ಲಿ ರಾಜಧಾನಿ ಒಳಗೆ ಅವ್ರ ಪರವಾಗಿ ಹಿರಿಯ ಸಹೋದರರು ಬಂದು ಬಸವರಾಜ್ ಭೀಮನಹಳ್ಳಿ ಈ ಶರಣರು ಬಂದು ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವಂತವರಾಗಬೇಕು. ಪಾದರಕ್ಷಿಕೊಟ್ಟವ್ರ ಪ್ರಸಾದ ಸೇವೆ ವ್ಯವಸ್ಥೆ ಮಾಡಿರ್ತಕ್ಕಂಥ ರಾಜೇಶ್ ಬೆಂಗಳೂರು. ನೋಡ್ರಿ, ಬೆಂಗಳೂರಿನಿಂದ ಗುರುವಿನ ಆಶೀರ್ವಾದ ಪಡೆಯಕ್ಕೆ ಬಂದಾರೆ ಅಂತಂದ್ರೆ ಎಷ್ಟೊಂದು ಶ್ರದ್ಧಾ ಭಕ್ತಿ ಇದೆ ಅವರಲ್ಲಿ. ಅವರು ಕೂಡ ಗುರುವಿನ ಆಶೀರ್ವಾದ ಪಡೆಯಬೇಕು. ತಾವೆಲ್ಲ ಒಂದು ಜೋರಾದ ಚಪ್ಪಳೆ ಅವ್ರ ಕುಟುಂಬ ಇರ್ತಕ್ಕಂಥದ್ದು ಬಯಸುತ್ತಾ ಬೆಂಗಳೂರಿನೊಳಗೆ
ಸಾವಿರಾರು ಸದ್ಭಕ್ತರಿಗೆ ಪ್ರಸಾದವನ್ನು ತಯಾರು ಮಾಡಿರ್ತಕ್ಕಂಥ ಸದ್ಭಕ್ತರು ಜೋರಾದ ಚಪ್ಪಳ ಮುಖಾಂತರವಾಗಿ ಅವರಿಗೆ ಅನಂತ ಶುಭ ಉಂಟಾಗಲಿ ಅನ್ನತಕ್ಕಂಥ ಬಯಸ್ತಾ, ಅದೇ ರೀತಿಯಾಗಿ ಗುರುವಿಗೆ ಹಾವಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಸದ್ಭಕ್ತರಾಗಿರ್ತಕ್ಕಂಥ ಕಡಾವಿನ ನಂತರ ಹಾವಿಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಶರಣರು ರಾಜೇಶ್ ಬೆಂಗಳೂರು ನೋಡ್ರಿ, ಅಪೂರ್ವ ಪಾದಕರ್ತಕ್ಕಂಥ ಹಾವಿಗೆಯನ್ನ ಕಡವಿಯನ್ನ ತಂದುಕೊಟ್ಟಿದ್ರು. ಜೋರಾದ ಚಪ್ಪಳೆ ಮುಖಾಂತರವಾಗಿ ಅನಂತ ಗುರು ಸೇವೆಗಳ ಅನಂತ ಶ್ರೀರಕ್ಷ ಇರಲಿ. ಗುರುವಿನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಹಾವಿಗೆಯಾಗಿ ನಾವು ಸೇವೆಯನ್ನು ಮಾಡಬೇಕು, ಗುರುವಿನ ಕೈಯಾಗಿ ಬೆದ್ದಾಗಿ ನಾವು ಸೇವೆ ಮಾಡಬೇಕು. ಈ ಜನ್ಮ ಮುಕ್ತಿ ಪಡಿಬೇಕಾಗಿತ್ತಂದ್ರೆ ಅನಂತ ಸೇವೆಯನ್ನು ಮಾಡಬೇಕು. ಗುರುವಿನ ಆಶೀರ್ವಾದ ಕೇಳುವಂಥದ್ದು, ಗುರುವಿನ ಆಶೀರ್ವಚನೆ ಕೇಳುವಂಥದ್ದು ಸರ್ವಶ್ರೇಷ್ಠ ಅನ್ನತಕ್ಕಂಥದ್ದನ್ನು ಹೇಳುತ್ತಾ, ಈಗ ನಾವು ನೀವೆಲ್ಲರೂ ಕೂಡ ಇಲ್ಲಿವರೆಗೆ ಕೈತಕ್ಕಂಥ ಪರಮ ಪೂಜ್ಯ ಜನಮೆಚ್ಚಿದ ಜಗದ್ಗುರು ಡಾಕ್ಟರ್ ಸಿದ್ದಲೋಕೇಂದ್ರ ಶಿವಾಚಾರ್ಯ ಅವರ ಆಶೀರ್ವಚನ ಕಾರ್ಯಕ್ರಮ. ಈಗ ಆಶೀರ್ವಚನ ನೀಡ್ತಾ ಇದ್ದಾರೆ ಸದ್ಭಕ್ತರು, ತಾವೆಲ್ಲ ಶಾಂತಿ ತಿಳ್ಕೊಳ್ಳಿ. जय जय गुरु जय गुरु सिद्धेश्वर आराध्य महादेव नालवार पुराधीश चरणेश्वर नगर क्षेत्राधीश सद्गुरु ಗುರುಸಿದ್ದೇಶ್ವರರನ್ನು, ಗುರು ಮಲ್ಲಾರಾಧ್ಯರನ್ನು, ಲಿಂಗೈಕ್ಯ ತೋಟೇಂದ್ರ ಶಿವಯೋಗಿಯನ್ನು ಭಕ್ತಿ ಪುರಸ್ಸರವಾಗಿ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಗುರುಪೂರ್ಣಿಮೆಯ ಇಂದಿನ ರಾತ್ರಿಯ ಪರ್ವಕಾಲದಲ್ಲಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಸಭೆಯನ್ನು ಸುಂದರವಾಗಿ ನಿರೂಪಿಸಿರ್ತಕ್ಕಂಥ ಶ್ರೀ ಜಗದೀಶ್ ಶಾಸ್ತ್ರಿಗಳು ಸನ್ನತಿಯವರೇ, ಸುಂದರವಾಗಿ ಋತ್ವಿಕ ವೈದಿಕವನ್ನ ನೆರವೇರಿಸಿರ್ತಕ್ಕಂಥ ಶಿವಶಾಸ್ತ್ರಿಗಳು ದಿಗ್ಗಿಯವರೇ, ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಕರ್ಣೇಶ್ವರ ನಗರದ ಕರ್ಣೇಶ್ವರ ಕಾಲನಿಯ ಹಿರಿಯರಾಗಿರ್ತಕ್ಕಂಥ ಶ್ರೀ ಗುರುವಸರಗೌಡ ಪೊಲೀಸ್ ಪಾಟೀಲ್ ಬಿರಾಳ್ ಅವರೇ, ಶ್ರೀ ಶಿವಶರಣಗೌಡ ಗುಡೂರವರೇ, ಈ ಕಾಲನಿಯ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಚನ್ನಬಸಪ್ಪನವರೇ, ಈ ಕಾಲನಿಯವರೇ ಆಗಿಬಿಟ್ಟಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಜನಪ್ರಿಯ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ರೇವಣಸಿದ್ದಪ್ಪ ಸಂಕಾರಿಯವರೇ, ಇವತ್ತಿನ ಸಮಾರಂಭದಲ್ಲಿ ಭಜನೆ ಗೀತೆಗಳನ್ನ ಭಕ್ತಿ ಗೀತೆಗಳನ್ನ ಹಾಡತಕ್ಕಂಥ ಶ್ರೀ ಹಂಪನಗೌಡ ಹಾಲ್ಗಡ್ಡಿಯವರೇ, ಲಕ್ಷ್ಮೀಕಾಂತ್ ಗವಾಯಿಗಳವರೇ, ಇನ್ನೋರ್ವ ಶರಣಬಸಪ್ಪ ಮಾಷಾಳ್ ಗವಾಯಿಗಳವರೇ, ವೇದಿಕೆಯ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ನಾವೆಲ್ಲರೂ ಕಲಿತಿರ್ತೀವಿ ಪಾರ್ವತಿ ಪರಮೇಶ್ವರ ಅಂತ ನಮ್ಮ ಲಿಂಗೇಗೌಡ ಪಾರ್ವತಿ ದಂಪತಿಗಳವರೇ, ಚಿತ್ತಾಪುರದ ನಾಗರೆಡ್ಡಿ ಗುರುಸೇನ್ ಅವರೇ, ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಊರುಗಳಿಂದ ಅಷ್ಟೇ ಅಲ್ಲ, ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಂದಲೂ ಆಗಮಿಸಿರ್ತಕ್ಕಂಥ ಗುರುಸಿದ್ದೇಶ್ವರನ ಸಮಸ್ತ ಸದ್ಭಕ್ತ ಮಹಾದೇವರೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯಕ್ಕೆ ನಮ್ಮ ಅನಂತ ಶರಣಗಳು. ಗುರುಪೂರ್ಣಿಮೆಯ ಇವತ್ತಿನ ಈ ರಾತ್ರಿಯ ಸಮಾರಂಭವನ್ನು ನೋಡಿಕೊಂಡಾಗ ಹ್ಯಾಕ್ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಮಳೆ ಬಂದು ತಣ್ಣಗಾಯ್ತು ನೋಡ್ರಿ ಅಂತ ನಾವು ಅಂತಿರ್ತೀವಿ. ಮಳೆ ಬಂದು ತಣ್ಣಗಾಯ್ತು.
ಈ ಸಮಾರಂಭನು ಕೂಡ ಮಳೆ ಬಂದು ನಿಂತದ್ದಕ್ಕೂ ಏನೋ ಬಹಳ ಶಾಂತವಾಗಿ ಸಂಪಾಗಿ ಕಾಣ್ತಾ ಇದ್ದಾರೆ. ಮಧ್ಯರಾತ್ರಿಯೊಳಗೂ ನೀವೆಲ್ಲ ಎದ್ದು ಕುಳಿತದ್ದನ್ನು ನೋಡಿದ್ರೆ ಬಹಳ ಸಂತೋಷ ಅನ್ನಿಸ್ತದೆ, ಖುಷಿ ಅನ್ನಿಸ್ತದೆ. ಇಡೀ ಜಗತ್ತಿಗೆ ಎರಡು ಕೃಪಾ ಬಹಳ ಮುಖ್ಯ. ಇಡೀ ಜಗತ್ತಿನ ಜನರಿಗೆ ಎರಡು ಕೃಪಾ ಬಹಳ ಮುಖ್ಯ. ಅವು ಯಾವ ಎರಡು ಕೃಪಾ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತು. ಮೊದಲನೇದು ಗುರುಕೃಪಾ, ಇನ್ನೊಂದು ಯಾವುದು ಬೇಕು ಅಂತ ಕೇಳಿದ್ರೆ ಇನ್ನೊಂದು ಮೇಘರಾಜನ ಕೃಪಾ, ಮಳೆರಾಜನ ಕೃಪಾ ಕೂಡ ಇವತ್ತು ನೋಡ್ರಿ ಇಡೀ ದೇಶ ತುಂಬ ಗುರುಪೂರ್ಣಿಮೆಯ ಗೌರವ ನಡೀತಾ ಇರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಭಾಗದಲ್ಲಿ ಇವತ್ತು ಬಹಳ ಆನಂದ ಅನ್ನುವಂಗ, ತಂಪು ಅನ್ನುವಂಗ, ಸಂಪು ಅನ್ನುವಂಗ ಮಳೆ ಸುರಿದು ಬಹಳ ಜನರಿಗೆ ಆನಂದ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ. ಅಂತ ಮಳೆ ಸುರಿದು ಈ ಇಳೆಯನ್ನು ತೊಳೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವೆಲ್ಲ ಗುರುವಿನ ಪಾದ ಪೂಜೆಯನ್ನು ಮಾಡಿ ಗುರು ಪಾದವನ್ನ ತೊಳೆದು ಪೂಜೆ ಮಾಡ್ತೀರಿ ಅಂತಂದ್ರೆ ಆ ಮಳೆರಾಜನಿಗೆ, ಗುರುರಾಜನಿಗೆ ತಕ್ಕ ಭಕ್ತರು ನೀವು ಅಂತ ಯಾಕಂದ್ರೆ ನಿಮ್ಮೆಲ್ಲರಿಗೂ ಬೇಕು, ಸಿಟಿಯವರಿಗೆ ಬೇಕು, ಹಳ್ಳಿಯವರಿಗಂತ ಮೊದಲು ಒಕ್ಕಲಿಗರು. ಇವೆಲ್ಲ ಇಲ್ಲಿರ್ತಕ್ಕಂಥವ್ರು ಸಿಟಿ ಒಳಗಿರ್ಬೋದು, ನಗರ ಪ್ರದೇಶದೊಳಗಿರ್ಬೋದು. ಆದ್ರೆ ನೀವೆಲ್ಲ ಏನ್ ಮಾಡಿದೀರಿ ಅಂತ ಕೇಳಿದ್ರೆ ಅಲ್ಲಿ ಹೊಲ ಲೀಜಿಗೆ ಹಚ್ಚಿ ಇಲ್ಲಿ ಬಾಡಿಗೆ ಮನೆ ಹಾಕಲಾಗಲಕ್ಕ ಸಿಟಿಯಾಗಿ ಹೋಗಿ ಇರೋಣ ಅಂತ ತಿಳ್ಕೊಂಡು ಬಂದಿರ್ತಕ್ಕಂಥ ರೈತರೇ ಆಗಿದ್ರು. ಇಲ್ಲಿ ಕುಂತರು ನಿಮಗೆ ಮಳೆ ಬರಲ್ಲ ಅನ್ನೋ ಚಿಂತೆ ಕಾಡ್ತದೆ ಊರ್ ಕಡೆ ಕಾಡ್ತಾರೆ ರೈತರು. ನೋಡ, ರೈತರೊಳಗೆ 3 ವಿಧ ಅಂತ ರೈತರೊಳಗೆ. ಇಲ್ಲೇ ಕಲಬುರಗಿ ಕಿರಾಯ ಮನೆ ಒಳಗಿದ್ದು ಮೊಬೈಲ್ ಫೋನ್ ತಗೊಂಡು ಊರ್ ಕಡೆ ಮಳೆ ಆಗ್ಯದ, ಮಳೆಗೆ ಆಗ್ಯಾವೆ ಅಂತ ತಿಳ್ಕೊಂಡು ಕೇಳ್ತಾರಲ್ಲ, ಅವರು ನಮ್ಗೆ ರೈತರು. ಇಲ್ಲೇ ಕುಂತು ಒಕ್ಕಲ್ತನ ಮಾಡೋರು, ಸಿಟಿಯಾಗಿ ಕುಂತ ಒಕ್ಕಲ್ತನ ಮಾಡೋರು. ಇನ್ನೂ ಕೆಲವರು ಇರ್ತಾರೆ ಅಂತ ಅವ್ರ ಅಂತವ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ರು ಸೈಕಲ್ ಮೋಟರ್ ಬರ್ತಾರೆ, ಮೊಬೈಲ್ ಬರ್ತಾರ ಅವ್ರು ಸೈಕಲ್ ಮೋಟರ್ ಬರ್ತಾರೆ. ಸೈಕಲ್ ಮೋಟರ್ ತಗೊಂಡು ಹೊಲಕ್ಕೆ ಹೋಗಿ ಹೊಲದ ಗಾಣ ಸುತ್ತ ತಿರುಗಾಡಿ ಹೊಲ ನೋಡಿ ಬಂದವು ಅಂತ ಸಮಾಧಾನ ಪಟ್ಕೊಳ್ಳೋರು ಅವ್ರು ಎರಡನೇದವ್ರು ಸೈಕಲ್ ಮೋಟರ್ ರೈತರು. ಇನ್ನು ಕರೆ ರೈತರು ಯಾರು ಅಂತಂದ್ರೆ ಮಳೆಯಾಗ ನೆಂದು ಕೆಸರಾಗ ಟೊಂಕ ಮಟ್ಟ ಇರಲಿ, ಮೊಳಕಾಲ ಮಟ್ಟ ಇರಲಿ, ಆ ಕೆಸರಿನೊಳಗೆ ಇಳಿದು ಟೊಂಕು ಶಲ್ಯ ಕಟ್ಟಿ ಯಾರು ದುಡಿತಾರಲ್ಲ ಅವರು ನಿಜವಾದಂತ ಹಳ್ಳಿಯಾಗಿದ್ದು ನೀವೆಲ್ಲ ರೈತರು, ನಿಮ್ಮೆಲ್ಲರಿಗೂ ಮಳೆ ಬೇಕಾಗಿತ್ತು. ಮಳೆಯ ನಿರೀಕ್ಷೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗುರುಪೂರ್ಣಿಮೆಯ ದಿವಸ ಧಾರಾಕಾರವಾಗಿ ಮಳೆ ಸುರಿದು ಬಹಳ ಕಡೆಯಾಗ ಇಲ್ಲಿವರೆಗೂ ಹಳ್ಳಿಯಲ್ಲಿ ಆಗ್ತದೆ ಅಂತ ಕೇಳಿದ್ದೇವೆ. ಅಲ್ಲೇ ಆಗ್ಯದ ನಮ್ಮ ನಾಗರೆಡ್ಡಿ ಅವರು, ಅವ್ರು ದೊಡ್ಡ ರೈತರು. ಅವ್ರ ಕಡೆ ಚಿತ್ತಾಪುರ ಕಡೆ ಸಲ ಬಹಳ ಆದಂಗೆ ಕಾಣಿಸ್ತದೆ. ಮಾಡ ಬಂದಿದ್ದೆಲ್ಲ ಸೇಡಂ ಚಿತ್ತಾಪುರಕ್ಕೆ ಹೋಗ್ತಿತ್ತು. ಮಳೆ ನಾವಂತಿದ್ದು ಚಿತ್ತಾಪುರಕ್ಕೆ ಹೊಂಟದ, ಸೇಡಂ ಕಡೆಗೆ ಹೊಂಟದ ಅಂತ ಅಂತಿದ್ದೆವು. ಆದ್ರೆ ಇವತ್ತು ನೋಡ್ರಿ ಎಲ್ಲಾ ಕಡೆ ಎಲ್ಲರ ಮೇಲೆ ಒಂದು ಕೃಪಾದೃಷ್ಟಿ. ನಮ್ಮ ಜಗದೀಶ್ ಶಾಸ್ತ್ರಿ ಅವರು ಹೇಳ್ತಿದ್ರಲ್ಲ, ಕೂಡ್ರಿ ಗುರುವಿನ ಕೃಪಾದೃಷ್ಟಿ ಎಲ್ಲಾ ಕಡೆ ಬೀಳಬೇಕು ಅಂತ ಅವರಿಗೆಲ್ಲ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಗುರುವಿನ ಕೃಪಾದೃಷ್ಟಿಗಿಂತ ಮೊದಲ ಇವತ್ತು ಮೇಘರಾಜನ ವರ್ಣನ ಕೃಪಾದೃಷ್ಟಿ ಎಲ್ಲ ರೈತರ ಮೇಲೆ ಸಮಾನವಾಗಿ ಬಿದ್ದದ ಅನ್ನೋದಕ್ಕೆ ಇವತ್ತು ಜೇವರಿಗೆ ವಿಚಾರ ಕೇಳಿದ್ರೆ ಚಿತ್ತಾಪುರ ಈ ಕಡೆ ಎಲ್ಲ ಬೀದರ್ವರೆಗೂ ವಿಷ ಮಳೆ ಸಮಾನವಾಗಿ ಸುರಿದ ಅನ್ನುವಂತ ರೀತಿಯಲ್ಲಿ ಇವತ್ತು ಮಳೆ ಸುರಿದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೋಡಿ ನೀವೆಲ್ಲ ಬಹಳ ಭಕ್ತಿ ಶ್ರದ್ಧೆಯಿಂದ ಗುರುಪೂರ್ಣಿಮೆಯನ್ನು ಮಾಡ್ತೀವಿ. ಒಂದು 4 ವರ್ಷದಿಂದ ಇಲ್ಲೇ ಮಾಡಿದ್ದೇವೆ ನೆನಪಿದೆ. 4 ವರ್ಷದಿಂದ ಆ ನಂತರ 2 ಬಾರಿ ಇದೀಗ ಬಂದ್ರೆ ನಮ್ಮ ಬಸವರಾಜ್ ಭೀಮನಹಳ್ಳಿ ಅವರ ಸಹೋದರ ಶಿವಲಿಂಗ ಭೀಮನಹಳ್ಳಿ ಅಂತ ತಿಳ್ಕೊಂಡು ದೊಡ್ಡ ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟರ್ ಬೆಂಗಳೂರಾಗ ಇರ್ತಾರೆ. ಅವ್ರು ನಮ್ಮಲ್ಲೇ ಮಾಡಬೇಕು ಅಂತ ತಿಳ್ಕೊಂಡು ಬೆಂಗಳೂರಿನೊಳಗೆ ಇಟ್ಟಿದ್ವಿ 2 ವರ್ಷ. ಆ ಕಳೆದ ವರ್ಷ 4 ವಾರದಲ್ಲೇ ಕಾಣಿಸ್ತದೆ. ಈ ವರ್ಷ ಅವರೆಲ್ಲ ಬಹಳ ಆಸಕ್ತಿಯಿಂದ ಗುರುಪೂರ್ಣಿಮಾ ಮಹೋತ್ಸವವನ್ನು ಬೆಂಗಳೂರಿನೊಳಗೆ ತಯಾರು ಮಾಡಿದ್ರು. ಪುಟ್ಟಣ್ಣಯ್ಯ ಚೆಟ್ಟಿ ಆ ಟೌನ್ ಭವನವನ್ನು ಕೂಡ ಬುಕ್ ಮಾಡಿದ್ರು. ಆದ್ರೆ ಯಾಕೋ ಏನು ಈ ಸಲ ನಮ್ಮ ಹೊಲ ಯಾಕಡೆ ಆಯ್ತು ಅಂತಂದ್ರೆ ಕಲಬುರಗಿ ಕನ್ನೇಶ್ವರ ನಗರ
ಬಾಕಿ ಬಹಳ ಅದ. ಬಾಕಿ ಉಳಿಸಿರ್ತಕ್ಕಂಥ ಕೆಲಸವನ್ನು ಪೂರೈಸತಕ್ಕಂಥದ್ದು ಬಹಳ ಇರೋದ್ರಿಂದ ಈ ಸಲ ಕರ್ಣೇಶ್ವರ ನಗರದಲ್ಲಿ ಗುರುಪೂರ್ಣಿಮಾ ಆಚರಿಸೋಣ ಅಂತಕೊಂಡು ಹಿರಿಯರಾಗಿ ತೀರ್ಮಾನ ಮಾಡಿದ್ರು ಕೂಡ ನೀವೆಲ್ಲ ಕಾಲೋನಿಯ ಎಲ್ಲ ಸದಸ್ಯರು, ಕಲಬುರಗಿ ನಗರದ ಸದಸ್ಯರು ಬಹಳ ಭಕ್ತಿ ಶ್ರದ್ಧೆಯಿಂದ ಏರ್ಪಾಡನ್ನು ಮಾಡಿ ಇವತ್ತು ಗುರುಪೂರ್ಣಿಮೆಯನ್ನ ಬಹಳ ವೈಭವದಿಂದ ಇವತ್ತು ನೆರವೇರಿಸುವಂತವರಾಗಿದ್ದೀರಿ. ಹೇಳಿದ ಗುರು ಮತ್ತು ಸ್ನೇಹಿತರಾಗಿ ಇವೆರಡು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಳೆ ಸುರಿದು ರಾಡಿ ಹೊಲಸೆಲ್ಲ ತೊಳೆದು ಸ್ವಚ್ಛವಾದಂತಹ ಬೆಳಿ ಕೊಡ್ತಕ್ಕಂಥವನು ಮಳೆರಾಜ ಮೇಘರಾಜ. ಹಾಗೆ ಗುರುವಾಗಿರ್ತಕ್ಕಂಥವನು ತನ್ನ ಸದುಪದೇಶದ ಮೂಲಕ ನಮ್ಮ ಅಜ್ಞಾನದ ಕೊಳೆಯನ್ನ ತೊಳೆದು ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಅನ್ನುವ ಹಾಗೆ ಜ್ಞಾನದ ಫಸಲನ್ನು ಬೆಳೀತಕ್ಕಂಥವ್ನು ಯಾರು ಅಂತಂದ್ರೆ ಆತ ಗುರು ಅಂತ ಕರಿಬೇಕಾಗ್ತದೆ. ಆ ಗುರುವಿನ ಹಬ್ಬ ಇವತ್ತು ನೋಡಿ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ವ್ಯಾಸ ಅಂತಂದ್ರೆ ಯಾರು ಅಂತಂದ್ರೆ ನಾವೆಲ್ಲ ಮಹಾಭಾರತದ ಕಟ್ಟಿ ಕೇಳ್ತೀವಿ, ಟಿವಿಗಂತೂ ಎಲ್ಲ ನೋಡೇ ಇರ್ತಾರೆ. ಆ ಮಹಾಭಾರತವನ್ನ ರಚನೆ ಮಾಡಿರ್ತಕ್ಕಂಥ ಬರೆದಿರ್ತಕ್ಕಂಥ ಮಹರ್ಷಿ ಯಾರು ಅಂತಂದ್ರೆ ಅವನಿಗೆ ವ್ಯಾಸ ಮಹರ್ಷಿ ಅಂತ ಕೊಡ್ತಿರ್ತಾರೆ. ಆ ವ್ಯಾಸ ಮಹರ್ಷಿಯ ಹುಟ್ಟು ಹಬ್ಬವನ್ನ ಗುರುಪೂರ್ಣಿಮೆಯಾಗಿ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಒಂದು ಪರಂಪರೆ ಇದೆ. ಆದ್ರೆ ಇತ್ತೀಚೆಗೆ ನೋಡ್ರಿ ಆ ವ್ಯಾಸ ಪೂರ್ಣಿಮೆಯ ಪ್ರಭಾವ ಏನೋ ಗೊತ್ತಿಲ್ಲ, ಎಲ್ಲ ಮತದವರು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಮತ ಬಾಂಧವರು ಗುರುಪೂರ್ಣಿಮೆಯನ್ನು ಆಚರಿಸ್ತಕ್ಕಂಥ ಗುರುವಿನ ಹಬ್ಬವನ್ನ ಆಚರಿಸ್ತಕ್ಕಂಥ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ದಿನ ಆಗಿರಬೇಕು ಅಂತ ಕೂಡ ಇತ್ತೀಚೆಗೆ ಎಲ್ಲಾ ಕಡೆ ಎಲ್ಲ ಊರುಗಳಲ್ಲಿ ಎಲ್ಲರ ಮನಸ್ಸಿನಲ್ಲಿ ಬರ್ತಾ ಇದೆ ನೋಡಿ. ಇತ್ತೀಚೆಗೆ ಕೆಲವು ಕೆಲವು ದಿನಗಳನ್ನ ಆಚರಣೆ ಮಾಡ್ತಾರೆ. ಅಪ್ಪನ ದಿನ, ಅವ್ವನ ದಿನ ಅಂತ ಮಾಡ್ತಾರೆ, ತಾಯಿ ದಿನ, ತಂದೆ ದಿನ ಅಂತ ಮಾಡ್ತಾರೆ. ಬಹಳ ಸಂತೋಷ. ಶಿಕ್ಷಕರ ದಿನಾಚರಣೆ ಅಂತ ಮಾಡಬೇಕು ಅಂತ ತಿಳ್ಕೊಂಡು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು 2ನೇ ರಾಷ್ಟ್ರಪತಿ ಅವ್ರು ಕರೆ ಕೊಟ್ಟರು. ಅದೆಲ್ಲ ಸರಿ. ಈಗ ಅದನ್ನ ಬಿಟ್ಟು ಬೇರೆ ಬೇರೆ ದಿನಗಳು ಬಂದವು, ಬೇರೆ ಬೇರೆ ದಿನಗಳ ಆಚರಣೆ ಮಾಡ್ತಾರೆ. ಎಂತ ದಿನಗಳು ನೋಡ್ತಿರ್ತೀವಿ. ಪ್ರೇಮಿಗಳ ದಿನಾಚರಣೆ ಅಂತ ಪ್ರೇಮಿಗಳ ದಿನಾಚರಣೆ ಮಾಡೋದೇ ಬೇಕಾಗಿಲ್ಲ. ಪ್ರೇಮಿಗಳ ದಿನಾಚರಣೆ ದಿನ ನಡೆದೇ ಇರ್ತದೆ ಅಂತ ಪ್ರೇಮಿಗಳ ಇವತ್ತು ಸ್ಕೂಲು ಕಾಲೇಜ್ ಎಲ್ಲ ಕಡೆ ಸಿಗ್ತದೆ. ಅಂದ್ರೆ ಅಂತಹ ದಿನಾಚರಣೆಗಳನ್ನ ಆಚರಣೆ ಮಾಡ್ಕೊಳ್ತಕ್ಕಂಥ ಜನರ ನಡುವೆ ಗುರುವಿಗೆ ಗೌರವವನ್ನ ಕೊಡಬೇಕು. ಗುರುವಿಗೆ ಎಂಥ ಗೌರವ ಇತ್ತು ಅಂತ ಕೇಳಿದ್ರೆ ಅಲ್ಲಮ ಪ್ರಭುಗಳು ಒಂದು ಸುಂದರವಾದಂತಹ ವಚನ ಹೇಳ್ತಾರೆ. ನಿಮಗೆ ಎಂಥ ಗೌರವ ಇತ್ತು ಗುರುವಿಗೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದ್ದಾರೆ. ಹಿಂದೆ ಕೃತಯುಗದೊಳಗೆ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೇ. ಅವತ್ತಿನ ಕರ್ತವ್ಯದ ಹಂಗಿರ್ತದೆ. ತ್ರೇತಾಯುಗದಲ್ಲಿ ಶ್ರೀ ಗುರು ತನ್ನ ಶಿಷ್ಯಂಗೆ ಜೇಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೇ. ಸ್ವಲ್ಪ ಅಲ್ಲಾಡಿಸಿ ಅವನಿಗೆ ಬೈದು ಬುದ್ಧಿ ಕಲಿಸಿದ್ರೆ ಅವರ ಮಹಾಪ್ರಸಾದ. ದ್ವಾಪಾರಗಳಲ್ಲಿ ಶ್ರೀ ಗುರು ತನ್ನ ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೇ. ಆದರೆ ಇದು ಕಲಿಯುಗದಲ್ಲಿ ಶ್ರೀ ಗುರು ತನ್ನ ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ನಿಮ್ಮ ಕಾಲನ ಕಟ್ಟಳೆಗೆ ನಾನು ಬೆಳಗಾದೆ ನೋಡ ದ್ವೇಶ್ವರ ಅಂತಂದು ಅಲ್ಲಮ ಪ್ರಭು ಹೇಳ್ತಾರೆ. ಇಂಥ ಕಾಲ ಇರುವಂತಹ ಕಾಲಕ್ಕೆ, ಇಂಥ ಸಮಯ ಇರ್ತಕ್ಕಂಥ ಕಾಲದೊಳಗೆ ಗುರುವಿನ ಮೇಲೆ ಭಕ್ತಿಯನ್ನು ಇಟ್ಟು, ಗುರುವಿನ ಮೇಲೆ ಶ್ರದ್ಧೆಯನ್ನಿಟ್ಟು, ಗುರುವಿನ ಹಬ್ಬ, ಗುರುವಿನ ದಿನಾಚರಣೆ ಮಾಡಬೇಕು ಅಂತ ತಿಳ್ಕೊಂಡು ಗುರುಪೂರ್ಣಿಮೆಯ ದಿವಸ ನೀವೆಲ್ಲ ಅನೇಕ ಕಡೆಗಳಲ್ಲಿ ಮಾಡುವ ಹಾಗೆ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಇವತ್ತು ಗುರುಪೂರ್ಣಿಮೆಯನ್ನ ಆಚರಣೆ ಮಾಡುವಂತವರಾಗಿದ್ದೀರಿ. ಗುರು ಇವತ್ತು ಚಂದ್ರ ಎರಡು ನೋಡಿ, ಚಂದ್ರ ಪೂರ್ಣ ಚಂದ್ರ ಇರ್ತಾನೆ. ಪೂರ್ಣವಾಗಿ ಪ್ರಕಾಶವನ್ನ ಬೀರ್ತಕ್ಕಂಥ ಚಂದ್ರ ಇರ್ತಕ್ಕಂಥದ್ದು ಹುಣ್ಣಿಮೆ ದಿವಸ. ಹಾಗೆ ಗುರು ಕೂಡ ಪ್ರತಿದಿನ ಯಾರ ತಮ್ಮ ಮೇಲೆ ಶ್ರದ್ಧೆ ನಂಬಿಕೆ ನೀಡಿದ್ದಾರೆ ಅವ್ರಿಗೆ ಯಾವಾಗಲೂ ಪೂರ್ಣ ತೇಜಸ್ ಪುಂಜನಾಗಿ ಆಶೀರ್ವಾದವನ್ನ, ಅನುಗ್ರಹವನ್ನ, ಮಾರ್ಗದರ್ಶನವನ್ನ ಮಾಡ್ತಿರ್ತಾರಂತೆ. ಅಂತ ಗುರುವಿನ ಹಬ್ಬ ಇವತ್ತು ನೀವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಿರಿ. ಗುರುವಿನ ಭಕ್ತಿ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ.
ಇನ್ನೂ ಕೆಲವರು ಏನ್ ಹೇಳ್ತಾರೆ, ಗುರುವಿನ ಸೇವಾ ನಾವು ಮಾಡ್ಬೇಕಂತೀವಿ, ನಮ್ಮ ಅವಕಾಶನೇ ಸಿಗಂಗಿಲ್ಲ, ಗುರುವಿನ ಬಲ್ಲಿ ಇರಬೇಕು ಅಂತ ಕೂಡ ಕೆಲವು ಜನ ಅಪೇಕ್ಷೆ ಮಾಡ್ತಾರೆ. ಆದ್ರೆ ಗುರುವಿನ ಸೇವಾ ಮಾಡೋದು ಅಂತಂದ್ರೆ ಸದಾ ಕಾಲ ಗುರುವಿನ ಹತ್ರನೇ ಇರಬೇಕು, ಗುರುವಿನ ಸಂಘಟನೆ ಇರಬೇಕು ಅಂತ ತಿಳ್ಕೊಂಡು ಅರ್ಥ ಅಲ್ಲ. ಗುರು ಸೇವೆ ಅಂತಂದ್ರೆ, ಗುರುವಿನ ಪೂಜೆ ಅಂತಂದ್ರೆ, ಗುರುವಿನ ಮಾರ್ಗದರ್ಶನ ಪಡೆದು ಸಾರ್ಥಕ ಆಗಬೇಕು ಅಂತಂದ್ರೆ ಅದು ಹೇಗೆ ಅಂತ ಕೇಳಿದ್ರೆ, ಹೂವಿನಲ್ಲಿ ಒಂದು ಸುಗಂಧ ಇರ್ತದೆ, ಹೂವಿನಲ್ಲಿ ಸುಗಂಧ ಇರ್ತದೆ, ಸೌರಭ ಇರ್ತದೆ. ಆ ಸುಗಂಧವನ್ನ ಆ ಹೂ ತನ್ನೊಳಗೆ ಅಡಗಿಸಿಟ್ಕೊಂಡಿತ್ತು ಅಂತ ಯಾರಿಗೂ ಉಪಯೋಗ ಆಗಿದೆ. ಹೂವಿನಲ್ಲಿರ್ತಕ್ಕಂಥ ಸುಗಂಧ ಅದು ಎಲ್ಲರಿಗೂ ಉಪಯೋಗ ಆಗಬೇಕು ಅಂತಂದ್ರೆ ಅದು ಏನ್ ಮಾಡ್ಬೇಕಾಗ್ತದೆ ಅಂತ ಕೇಳಿದ್ರೆ, ಗಾಳಿ ಅದು ತಾನು ಬೀಸಿ ಆ ಹೂವಿನಲ್ಲಿರ್ತಕ್ಕಂಥ ಸುಗಂಧವನ್ನ, ಸೌರಭವನ್ನ ದೂರಿನಲ್ಲಿವರೆಗೂ ಮುಟ್ಟಿಸ್ಬೇಕಾಗ್ತದೆ. ಅವಾಗ ಆ ಸುಗಂಧದ ಸಾರ್ಥಕತೆ ಉಂಟಾಗ್ತದೆ. ಹಾಗೆ ಗುರುವಿನಲ್ಲಿ ಎಷ್ಟೇ ತತ್ವಗಳು, ಎಷ್ಟೇ ವಿಚಾರಗಳಿದ್ದು ಅಂತಂದ್ರೆ ಗುರುವಿನಲ್ಲಿ ಉಳ್ಕೊಳ್ಬಾರ್ದು. ಒಂದೊಂದ್ಸಲ ಏನಾಗ್ತದೆ ಅಂತಂದ್ರೆ, ಕೆಲವು ಸಂಗೀತಗಳು ಹೇಳ್ತಾರೆ, ನಾವು ಬ್ರಹ್ಮ ಪಿಶಾಚಿ ಅಂತ ಕೇಳ್ತೇವೆ. ನಾಲ್ವಾರ ಮಠದೊಳಗೆ ಇಡೀ ನಮ್ಮ ಭಾಗದೊಳಗೆ ಬ್ರಹ್ಮ ಪಿಶಾಚಿಯನ್ನ ಬಂಧಿಸಿದಂತ ಕೀರ್ತಿ ಯಾರಿಸುತ್ತದೆ ಅಂತಂದ್ರೆ ಅದು ಪೊಲೀಸ್ ಬ್ರಹ್ಮ ಪಿಶಾಚಿ ವಿಚಾರದಲ್ಲಿ ಯಾಕೆ ಹೇಳ್ಬೇಕಾಗ್ತದೆ ಅಂತಂದ್ರೆ, ಯಾರು ಜಗ್ಗಿ ಸಂಪತ್ತು ಗಳಿಸಿ, ಯಾರ ಹಣ ಗಳಿಸಿ, ಯಾರ ರೊಕ್ಕ ಬಂಗಾರ ಎಲ್ಲ ಗಳಿಸಿ, ಯಾರಿಗೂ ಕೊಂಡಾಡದೆ ಎಲ್ಲಿಟ್ಟಿನಿ ಅಂತ ತಿಳ್ಕೊಂಡು ಯಾರಿಗೂ ಹೇಳಾರದೆ ಸತ್ತೋಗ್ತಾರಲ್ಲ ಅವ್ರ ಬ್ರಹ್ಮ ಪಿಶಾಚಿ ಆಗ್ತದೆ. ಬ್ರಹ್ಮ ಪಿಶಾಚಿ ಆಗ್ತದೆ. ಇನ್ನು ಕೆಲವರು ಬಹಳ ಓದಿ ವಿದ್ಯೆ ಪಡ್ಕೊಂಡು, ಜ್ಞಾನ ಪಡ್ಕೊಂಡು ಅದನ್ನ ಮತ್ತೊಬ್ಬರು ಹಂಚನಾಡುವಂತ ಅವರು ಬ್ರಹ್ಮ ಪಿಶಾಚಿ ಆಗ್ತಾರೆ. ಹಾಗೆಯೇ ಆ ಗುರುವಿನಲ್ಲಿರ್ತಕ್ಕಂಥ ಸೌರಭ ಗುರುವಿನಲ್ಲಿ ಉಳ್ಕೊಂತಂದ್ರೆ ಗುರುಗಳು ಬ್ರಹ್ಮ ಪಿಶಾಚಿ ರೂಪ ತಾಳಬೇಕಾಗ್ತದೆ. ಅದಕ್ಕೆ ಗುರುವಿನಲ್ಲಿರ್ತಕ್ಕಂಥ ಸೌಗಂಧವನ್ನ ಶಿಷ್ಯನಾಗಿರ್ತಕ್ಕಂಥವ್ರು ಗಾಳಿ ಹಾಕಿ ಸುಗಂಧ ತಗೊಂಡು ಹೋಗ್ತದೆ. ಹಾಗೆ ಬೇರೆ ಕಡೆ ಎಲ್ಲ ತಗೊಂಡು ಗುರುವಿನ ತತ್ವಗಳನ್ನ ನಾಡಿನಾದ್ಯಂತ, ದೇಶದಾದ್ಯಂತ ಯಾವ ಪ್ರಸಾರ ಮಾಡಾಕ ಪ್ರಯತ್ನ ಮಾಡ್ತಾನೆ ಅವನು ನಿಜವಾದಂತಹ ಶಿಷ್ಯ ಅನಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಅಂತ ನಿಜವಾದಂತಹ ಶಿಷ್ಯತ್ವವನ್ನ ನಾವು ಹೇಳಿದ ಬರೀ ಗುರುವಿನ ಹತ್ರ ಇದ್ದು ಸೇವೆ ಮಾಡ್ತಕ್ಕಂಥದ್ದಲ್ಲ, ಎಲ್ಲೋ ಇದು ಗುರುವಿನ ಮರೆತು ಬಿಡ್ತಕ್ಕಂಥದ್ದು ಅಲ್ಲ. ಎಲ್ಲೇ ಇರು, ಹೇಗೆ ಇರು, ಆದ್ರೆ ಗುರುವಿನ ತತ್ವದಲ್ಲಿ ನೀನು ಇದ್ದಿ ಅಂತಂದ್ರೆ ಗುರುವಿನ ಶಿಷ್ಯನಾಗಿರ್ತಕ್ಕಂಥ ನೀನು ಸಾರ್ಥಕತೆಯನ್ನ ಪಡ್ಕೊಳ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ನೀವು ಗುರು ಪೂರ್ಣಿಮೆ ಈ ಸಂದರ್ಭದಲ್ಲಿ ನೋಡ್ರಿ ಎಲ್ಲೆಲ್ಲಿಂದ ಬಂದಾರ. ಈಗ ಅರ್ಧ ಗುರು ಪೂರ್ಣಿಮೆ ಎಲ್ಲ ಮುಕ್ಕಾಣಿ ಸಾವುಕಾರ ಮನೆಯೊಳಗೆ ಆಗ್ಬೇಕು. ಸುಮಾರು 5-5:30 ಗಂಟೆಯಿಂದ ಪೂಜೆ ಪ್ರಾರಂಭ ಆಯಿತು. 10 ಗಂಟೆ ತರ ಅಲ್ಲೇ ಜನ ಬರೋದು, ದರ್ಶನ ಪಡೋದು, ಅಲ್ಲೇ ಆಶೀರ್ವಾದ ತಗೊಳ್ಳೋದು, ಹೋಗೋದು ನಡೀತು. ಈಗ ಅರ್ಧ ಈ ಗುರುಪೂರ್ಣಿಮೆ ಅಂತ ಹೇಳಿದ್ರೆ ದೊಡ್ಡ ಮಳೆ ಬಂದು ಅಂತ ಹೇಳಿದ್ರು. ಶಾಂತ ಆಗಿರ್ತಕ್ಕಂಥ ಗುರುಪೂರ್ಣಿಮೆ ಈ ತಡರಾತ್ರಿಯಲ್ಲಿ ಮಠದ ಆವರಣದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನೋಡಿ ಎಲ್ಲೆಲ್ಲಿಂದ ಈ ಕರುಣೇಶ್ವರ ನಗರಕ್ಕೆ ಎಲ್ಲಿಂದ ಬಂದ್ರು ಇವತ್ತು ಅಂತಂದ್ರೆ ಆಂಧ್ರ ಪ್ರದೇಶದಿಂದ ಬಂದ್ರು, ಮಹಾರಾಷ್ಟ್ರದಿಂದ ಬಂದ್ರು, ಬೆಂಗಳೂರಿನಿಂದ ಬಂದ್ರು. ಈಗ ರಾಜೇಶ್ ಬಂದಾನ ಅಂತ ಹೇಳಿದ್ರು. ಈಗ ನಮ್ಮ ಶಿಶುಮೂರ್ತಿ ತನುಜ ಅಂತ ಕೂಡ ಬಂದಾಳ, ಬೆಂಗಳೂರಿನಿಂದ ಬಂದಾಳ. ಈ ಗುರುವಿನ ಹುಟ್ಟಹಬ್ಬವನ್ನು ಆಚರಣೆ ಮಾಡಬೇಕಂತ ತಿಳ್ಕೊಂಡು ಹೈದರಾಬಾದ್ನಿಂದ ಬಂದಾರ, ಮುಂಬೈಯಿಂದ ಬಂದಾರ, ಇಲ್ಲಿ ಹೈಜಾಕ್ನಿಂದ ಬಂದಾರ. ನೋಡಿ ತೋರಣ ಕಟ್ಕೊಂತಾರಲ್ಲ, ಹೈಜಾಕ ಹೌದಾ ಹೈದರಾಬಾದ್ ಬಂದಾರೆ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲಾ ಕಡೆಯಿಂದ ಇವತ್ತು ಭಕ್ತರು ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೇಘರಾಜನ್ ಕೂಡ ಎಂಟ್ರಿ ಕೊಟ್ಟಾನ. ಒಳ್ಳೆ ಮಳೆ ಬೆಳೆ ಈ ಭಾಗಕ್ಕಾಗಿ ಈ ಭಾಗ ಸುಭಿಕ್ಷೆ ಆಗಬೇಕು ಅಂತ ತಿಳ್ಕೊಂಡು ನಾವು ಕೋರಿ ಸಿದ್ದೇಶ್ವರನಲ್ಲಿ ಪ್ರಾರ್ಥನಾ ಮಾಡ್ತಾ, ಸಿದ್ದು ಅವರಾದಿ ಇವತ್ತು ನಿಮ್ಗೆ ಏನು ನಿಮ್ಮ ಕುರಿತು ನಾವು ಏನು ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದ್ವಿ. ನಮ್ಮ ಗುರುಗಳ ವಚನ ಹೇಳಿದ್ವಿ, ನಾವೇ ಬಂದ ವಚನ ಹೇಳಿದ್ರು. ಮತ್ತು ನಮ್ಮ ಮಠದಲ್ಲಿ ಇದ್ದು ನಮ್ಮ ಮಠದಿಂದ ಸುತ್ತೂರು ಮಠಕ್ಕೆ ಬರುವಂತ ನಮ್ಮ ಪ್ರಭು ಚಂದ್ರಸೂರ ಸ್ವಾಮಿಗಳವರ ವಚನ ಹೇಳಿದ್ರು. ಇವತ್ತು ನಿಮ್ಮ ಬಗ್ಗೆ ನಾವೇನು ಕೇಳಬೇಕು, ಕೋರಿ ಸಿದ್ದೇಶ್ವರನಲ್ಲಿ ಏನು ಕೇಳಬೇಕು ಅಂತಂದ್ರೆ ಅದು ನಾವೇ ಬರತಕ್ಕಂತ ಒಂದು ವಚನದ ಮೂಲಕ ನಮ್ಮ ಸಿದ್ದು ಬಹಳ ಚಂದ ಇರ್ತಾರೆ, ನಮ್ಮ ಗಾಡ ಬರಾಗೆಲ್ಲ ವಚನದ ಮೂಲಕ ಕೇಳಬೇಕು ಅಂತಂದ್ರೆ ಆ ವಚನ ಎಂತದ್ದು ಅಂತಂದ್ರೆ ನಮ್ಮ ಭಕ್ತರನ್ನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ನಾವು ಕೋರಿ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಮಾಡೋದು ಅಂತಂದ್ರೆ ಆ ವಚನ ಹೆಂಗೆ
ಕತ್ತಲೆಯಲ್ಲಿ ಇರುವವರನ್ನು ಕತ್ತಲೆಯಲ್ಲಿ ಇರುವವರನ್ನು ಬೆಳಕಿಗೆ ಕರೆದುತ್ತಾರ ಬೆಳಕಿಗೆ ಕರೆದುತ್ತಾರ ಅಜ್ಞಾನದಲ್ಲಿ ಇರುವವರನ್ನು ಸುಜ್ಞಾನದೆಡೆಗೆ ಕರೆದೊಯ್ಯುತ್ತಾರ ಅಜ್ಞಾನದಲ್ಲಿ ಇರುವವರನ್ನು ಸುಜ್ಞಾನದೆಡೆಗೆ ಕರೆದೊಯ್ಯುತ್ತಾರ ಕತ್ತಲೆಯಲ್ಲಿ ಇರುವವರನ್ನು ಬೆಳಕಿಗೆ ಕರೆದೊಯ್ಯುತ್ತಾರ ಅಜ್ಞಾನದಲ್ಲಿ ಇರುವವರನ್ನು ಸುಜ್ಞಾನದೆಡೆಗೆ ಕರೆದೊಯ್ಯುತ್ತಾರ ಅಜ್ಞಾನದಲ್ಲಿ ಇರುವವರನ್ನು ಸುಜ್ಞಾನದೆಡೆಗೆ ಕರೆದೊಯ್ಯುತ್ತಾರ ಭವದಲ್ಲಿ ಬಳಲುವರನ್ನು ಅನುಭವದೆಡೆಗೆ ಕರೆದೊಯ್ಯುತ್ತಾರ ಭವದಲ್ಲಿ ಬಳಲುವರನ್ನು ಅನುಭವದೆಡೆಗೆ ಕರೆದೊಯ್ಯುತ್ತಾರ ನರವಾರ ಪುರದೇಶ ಕರ್ತೃ ಶ್ರೀ ಕೌರಿಸಿದ್ದೇಶ್ವರ ನರವಾರ ಪುರದೇಶ ಕರ್ತೃ ಶ್ರೀ ಕೌರಿಸಿದ್ದೇಶ್ವರ ನಿನ್ನಿಂದ ದೂರವೇ ಇರುವವರನ್ನು ನಿನ್ನಿಂದ ದೂರವೇ ಇರುವವರನ್ನು ನಿನ್ನ ಸೇವೆ ಮಾರ್ಗಕ್ಕೆ ಕೈ ಬಿಡದೆ ಕರೆದುತ್ತಾರ ನಿನ್ನ ಸೇವೆ ಮಾರ್ಗಕ್ಕೆ ಕೈ ಬಿಡದೆ ಕರೆದುತ್ತಾರ ಕೈ ಬಿಡದೆ ಕರೆದುತ್ತಾರ ಕೈ ಬಿಡದೆ ಕರೆದುತ್ತಾರ ಕೈ ಬಿಡದೆ ಕರೆದುತ್ತಾರ ಅಜ್ಞಾನದಲ್ಲಿ ಇರುವವರನ್ನು ಸುಜ್ಞಾನದೆಡೆಗೆ ಕರೆದೊಯ್ಯುತ್ತಾರ ಅಜ್ಞಾನದಲ್ಲಿ ಇರುವವರನ್ನು ಸುಜ್ಞಾನದೆಡೆಗೆ ಕರೆದೊಯ್ಯುತ್ತಾರ ನೋಡಿ ನೀವೆಲ್ಲ ಶಾಲೆ ಹಚ್ಚಿರಿ ಹಾರ ಹಾಕಿರಿ ನಾವು ಶಾಲೆ ಹಚ್ಬೇಕಂತಂದ್ರೆ ದೊಡ್ಡದೊಂದು ತಾಡಪಲ ಅಂತಲ್ಲ ತಂದ್ರೂ ಮುಗಿಯಂಗಿಲ್ಲ ಅಷ್ಟು ಒಳಗಾದ ಅಲ್ಲಿ ನಮ್ಗೆ ಶಾಲೆ ಹಚ್ಚೋದಕ್ಕಾಗಂಗಿಲ್ಲ ಹಾರ ಹಚ್ಚೋದಕ್ಕಾಗಂಗಿಲ್ಲ ನಾವೇನು ಪ್ರಾರ್ಥನೆ ಮಾಡೋದು ಅಂತಂದ್ರೆ ನಮ್ಮ ಭಕ್ತರೆಲ್ಲರೂ ಆರಾಮಿರಬೇಕು ಆನಂದ ಇರಬೇಕು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಒಬ್ಬ ರೈತನೇ ಆಗಿರಲಿ ರೈತ ದಡ್ಡ ಅಂತಲಕ್ಕಾಗಂಗಿಲ್ಲ ಅವನು ದೊಡ್ಡ ಅನುಭವ ನಮ್ಮ ನಾಲ್ವಾರ ಮಠದ ಗುರುಸಿದ್ದೇಶ್ವರರ ಶಿಷ್ಯರಾಗಿ ತೆರೆ ಮೇಲೆ ನಾಲ್ವಾರ ಮಠದಿಂದ ಕಂಬಳಿ ಹೊಚ್ಕೊಂಡು ಹೋದಂತ ಘನಮಠದ ಶಿವಯೋಗಿಗಳು ಈ ಹೆಸರು ಕೇಳಿದ್ರು ಘನಮಠದ ನಾಗಭೂಷಣ ಶಿವಯೋಗಿಗಳು ಅಂತ ಕರೀತಾರೆ ಆ ಘನಮಠದ ಶಿವಯೋಗಿಗಳು ಕೃಷಿ ಮಾಡಿ ಕಾಯಕವನ್ನೇ ಕೃಷಿಯಾಗಿ ಮಾಡಿಕೊಂಡು ಅದ್ರ ಬಗ್ಗೆನೇ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ತಿಳ್ಕೊಂಡು ಒಂದು ಪುಸ್ತಕವನ್ನು ಬರೆದ ಅವ್ರು ನಾಲ್ವಾರ ಮಠಕ್ಕೆ ಬಂದಿದ್ದೇ ಒಂದು ಇತಿಹಾಸ ಅವ್ರು ನಾಲ್ವಾರ ನಿತ್ಯ ಸುದ್ದಿ ಕೇಳಿ ತೋರಿಸಿದ್ದ ಕಾಲಕ್ಕೆ ನಾವು ಬರ್ತಾ ಇದ್ವಿ ಅಂತ ಹೇಳಿ ಕಳಿಸ್ತಾರ ಮೊದಲು ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ತೋರಿಸಿದ್ದೇಶ್ವರು ಅಲ್ಲಿ ಮುರುಗೇಂದ್ರ ಸ್ವಾಮಿಗಳ ಗದ್ದಿಗೆ ಅಂತ ಈಗಾದ್ರೆ ಈಶ್ವರ ಗಂಗೆ ಇರೋ ಗದ್ದಿಗೆ ಆ ಗದ್ದಿಗೆ ಒಳಗೆ ಕುಂತು ಅವ್ರಿಗೆ ಪರೀಕ್ಷೆ ಮಾಡ್ಬೇಕು ಬಾಗಿಲು ಮುಚ್ಕೊಂಡು ಕುಂದಿರ್ತಾರೆ ಮಧ್ಯಾಹ್ನದ ಹೊತ್ತಿನಾಗ ಅವ್ರು ಬರ್ತಾರ ಮಧ್ಯಾಹ್ನದ ಹೊತ್ತಿನಾಗ ಬಂದಾಗ ಆ ಮಠದ ಆವರಣದಲ್ಲಿ ಯಾರು ಇರಂಗಿಲ್ಲ ಒಂದು ಕಾಗಿ ಮಾತ್ರ ಮುರುಗೇಂದ್ರ ಸ್ವಾಮಿಗಳ ಗದ್ದಿ ಮೇಲೆ ಕುಂತು ಕಾಕ ಅಂತ ಕೂಗ್ತಿರ್ತಾರೆ ಅದನ್ನ ಕೇಳಿದಂತ ಆ ಘನಮಠ ಶಿವಗಳು ಅವರಲ್ಲಿ ಆಶು ಕವಿತ್ವ ಆಗ್ತದೆ ಅವ್ರಲ್ಲೇ ಹಾಡು ಕಟ್ಟಿ ಹಾಡ್ತಾರೆ ಗಾಗೆ ಕರೆಯುತ್ತಾರು ಆಕಾಶದ ಕಾಗೆ ಕರೆಯುತ್ತಾರು ಕಾಗೆ ಕರೆಯುತ್ತಾರು ನಾಗಭೂಷಣ ಯೋಗ ನಿದ್ರೆಯ ನೀರಿನ ಸಿದ್ಧ ಪ್ರಸಿದ್ಧನ ಪೂರಿಸಿದ್ದನ ಕಾಗೆ ಕರೀತಾರೆ ಅಂತ ತಿಳ್ಕೊಂಡು ಅವ್ರು ಹಾಡು ಕಟ್ಟಿ ಹಾಡಿದಾಗ ಪೂರಿಸಿದ್ದೇಶ್ವರ ಹೊರಕ್ಕೆ ಬಂದು ದರ್ಶನ ಕೊಡ್ತಾರ ಅವ್ರಿಗೆ ನೀನು ಕನ್ನಡ ಕರೀಬೇಕಪ್ಪ ನೀನು ಕವಿ ಆಗ್ತೀವಿ ದೊಡ್ಡ ಕವಿ ಆಗ್ತೀವಿ ಅಂತಂದಾಗ ಅವ್ರ ಹಾಡುಗಳು ಇವೆಲ್ಲ ಕೇಳ್ತೀವಿ ಬಹಳಷ್ಟು ಆ ಭಜನೆ ಒಳಗ ಈ ಪಾತ್ಪೂಜನದಾಗ ಎಲ್ಲ ಹಾಡ್ತಿರ್ತಾರೆ ದೊಡ್ಡ ತತ್ವಜ್ಞಾನಿಗಳು ಅಂದ್ರೆ ರೈತರ ಕಾಯಕವನ್ನ ಮಾಡಿ ದುಡಿದು ಬೆಳೆದು ಅವರು ಕೃಷಿ ಜ್ಞಾನ ಪ್ರದೀಪಿಕೆ ಅಂತಕ್ಕಂಥ ಗ್ರಂಥವನ್ನು ಕೊಟ್ಟರು ಅನುಭವದಿಂದ ಯಾರು ಸಣ್ಣವರಲ್ಲ ಯಾರು ದೊಡ್ಡವರಲ್ಲ ರೈತನು ಕೂಡ ಮಹಾ ತತ್ವಜ್ಞಾನಿ ಇರ್ತಾನ ಅಂತರಂಗದಲ್ಲಿ ಗೊತ್ತಾಗಂಗಿಲ್ಲ ಅಂದ್ರೆ ಯಾರ್ಯಾರಲ್ಲಿ ಎಂತೆಂಥ ಜ್ಞಾನ ಇರ್ತೋ ಆ ಜ್ಞಾನದ ಕಡೆಗೆ ಅವರನ್ನು ತರಬೇಕು ಕೈಯಲ್ಲಿ ಬಂದು ತರಬೇಕಾದಂಥವು ಗುರು. ಅದಕ್ಕೆ ನಾವು ನಮ್ಮ ಭಕ್ತರಿಗೆ ಏನಕ್ಕೆ
ಈ ಭಕ್ತರ ಪರವಾಗಿ ನಾವು ಏನು ಕೊಡಕ್ ಸಾಧ್ಯ ಇಲ್ಲ, ಪ್ರಾರ್ಥನೆ ಮಾಡಕ್ ಮಾತ್ರ ಅಸಾಧ್ಯವಾದದ್ದಲ್ಲ. ನಾವು ಕೋರಿಸಿದ್ದೇಶ್ವರ ಪ್ರಾರ್ಥನೆ ಮಾಡೋದು ಹೇಳಿದ್ರೆ ಅಜ್ಞಾನದಲ್ಲಿರುವವರನ್ನು ಸುಜ್ಞಾನದಲ್ಲಿಗೆ ಕರೆದುತ್ತಾರೆ, ಭವದಲ್ಲಿ ಬಳಲುವವರನ್ನು ಅನುಭವದಲ್ಲಿಗೆ ಕರೆದುತ್ತಾರೆ, ಕತ್ತಲೆಯಲ್ಲಿರುವವರನ್ನು ಬೆಳಕಿನ ಕಡೆಗೆ ಕರೆದುತ್ತಾರೆ. ಎರಡು ಮನಸ್ಸು ನಾವು ಆಡಕ್ಕಾಗಲ್ಲ, ಅವ ಸಾಕು. ನಮ್ಮ ಅಪ್ಪಣೆಗಳು ಸಿದ್ದು ಹೇಳ್ತಾರೆ, ಯಾವ ಚಂದ ಮಾಡ್ತೀವಿ ಆ ವಿಚಾರಗಳು. ಅಂದರೆ ಅನುಭವದ ಕಡೆಗೆ ಭಕ್ತರು ಬರಬೇಕು, ಒಳ್ಳೆಯವರಾಗಬೇಕು, ಅವರಿಗೆಲ್ಲ ಕೃಪಾಶೀರ್ವಾದ ಸಿಗಬೇಕು ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾವು ಕೋರಿಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಮಾಡೋದೊಂದೇ ಅಂತಂದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಸನ್ಮತಿ ದೊರೆಯಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಗೆ ಬಾಳಿ ಅಂತ ಈ ಸಂದರ್ಭದಲ್ಲಿ ನಾವು ಅವನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಬಹಳ ಜನ ಮಳೆ ಇಲ್ಲ ಅಂತ ತಿಳ್ಕೊಂಡು ಚಿಂತೆ ಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಳೆ ಸುರಿದು ತಂಪಾಗ್ಯದ. ನಮಗೂ ಬಹಳ ಆನಂದ ಆಗ್ಯದ. ಬೆಂಗಳೂರಿನಲ್ಲಿ 2 ವರ್ಷ ಆ ಗುರುಪೂರ್ಣಿಮೆ ಆಗಿತ್ತು ಖರೆ, ಆದರೆ ಈ ಸಲ ಕರುಣೇಶ್ವರ ನಗರಕ್ಕೆ ಮರಳಿ ಬಂದು ಈ ಗೂಡಿನಲ್ಲಿ ಇವತ್ತು ನಮ್ಮ ಮಠದ ಅಂಗಳದಲ್ಲಿ ಇವತ್ತು ಗುರುಪೂರ್ಣಿಮೆ ಆಗಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ್ವಿ. ಹೇಳಿದೆವು ನಾವು ಬಹಳ ಬಾಕಿ ಉಳಿಸುವಂತ ಹೇಳಿದೆವಲ್ಲ, ಅದಕ್ಕೆ ಬಾಕಿ ಮಾಡಿಸ್ಬೇಕಾಗ್ಯದ. ಅದಕ್ಕೆ ನನಗೆ ಆಗಲೇ ನಮ್ಮ ಮುಖಂಡಿ ಸರ್ಕಾರ ಜೊತೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಒಂದು ಕೆಲಸವನ್ನ ಒಪ್ಪಿಸಿದೆವು. ಅಂದ್ರೆ ಅವರೇ ಒಪ್ಕೊಂಡ್ರು, ಏನಾದರೂ ಸೇವೆ ತಗೊಂಡು ಕೇಳಿದ್ರು. ಅದಕ್ಕೆ ನಿಮ್ಮ ಮಠದ ಏನಾದರೂ ಕರುಣೇಶ್ವರ ಮಠದ ಸೇವಾ ಮಾಡೋದಪ್ಪ, ಆ ಗೋಪುರ ಬಹಳ ಶೀತಲಾಗಿಬಿಟ್ಟದ, ಕೆಲವು ಮೂರ್ತಿಗಳು ಬಾಕಿ ಇದ್ದವು, ಅವು ಮಾಡೋದು ಕಾಣೋದಕ್ಕೆ ಶೀತಲ ಆಗಿ ಹಳಿದಾಗ್ಯದ, ಅದು ಬಣ್ಣ ಸುಣ್ಣ ಕಂಡಿಲ್ಲ. ಅದಕ್ಕೆ ಪುನಃ ಶಿಖರ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಶ್ರಾವಣ ಚಾಲು ಮಾಡ್ತಿರ್ತೀವಿ ಕೂಡ ಅವ್ರು ಹೊತ್ಕೊಂಡ. ಶ್ರಾವಣ ಪ್ರಾರಂಭದಾಗ ಆ ಶಿಖರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಿಖರ ಮುಗಿಸಿ 3 ತಿಂಗಳು ಬೇಕಾಗ್ತದೆ ಕಳಸಿಸ್ಬೇಕಾದ್ರೆ, ಕಳಸಕ್ಕೆ ನೀವು ಬರಬೇಕು ಅಂತ ನಮ್ಗೆ ಹೇಳ್ಯಾರ. ನಾವು ಬರ್ತೇವೆ, ನಾವೇನು ಬರಂಗಿಲ್ಲ. ಅದಕ್ಕೆ ನಮ್ಮ ಗುರು ಸಣ್ಣ ಕೊಡ್ರು ಚಂದ್ರಸಪ್ಪನವರು ಗುಡೂರು ಗೌಡ್ರು ಅಂತವ್ರು ಯಾವಾಗ ಸಂಘದವರು ಇಲ್ಲೇ ಇರ್ತಾರೆ, ನಮ್ಮ ಕಂಪೌಂಡ್ಗಳು ಇಲ್ಲೇ ಇರ್ತಾರೆ. ಎಲ್ಲರೂ ಕೂಡಿ ಸುಮ್ಮನೆ ಸಾಯಂಕಾಲ ಕಂಪನಿ ಮಾಡಿ ಆಯ್ತು ಅಲ್ಲೇ ಶಾಂತ ಮನೆಗೆ ಹೋಗೋದಲ್ಲ, ಸ್ವಲ್ಪ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಏನಾದ್ರು ಕೆಲಸ ಮಾಡೋದು. ಆ ಶಿಖರದ ಕೆಲಸವನ್ನು ಮಾಡ್ಕೊಂಡಾಗ ಇಲ್ಲಿ ಪಲ್ಸಿ ಈ ಕಲರ್ ಎಲ್ಲ ಕೆಲವಷ್ಟು ಹಾಕಿರೋದಿಲ್ಲ. ಒಂದು ಏನಾದ್ರು ಕೆಲಸ ಪ್ರಾರಂಭ ಮಾಡ್ಬೇಕಂತ ಈ ಸಲ ಗುರುಪೂರ್ಣಿಮೆ ಅದು ಕಂಪ್ಲೀಟ್ ಆಗಿರುತ್ತೆ ಅಂದಂಗೆ ಇಲ್ಲಿ ಸ್ಪರ್ಶಿ ಆ ಕಲರ್ ಎಲ್ಲ ಮಾಡಿದ್ರಂತ ಬರೀ ಕಾಸ ಇರ್ಸೋದಲ್ಲ, ಇಲ್ಲಿ ಗುರುಸಿದ್ದೇಶ್ವರ ಮೂರ್ತಿ ಸ್ಥಾಪನೆ, ಅಲ್ಲಿ ದೊಡ್ಡ ಶಿವಗಳ ಮೂರ್ತಿ ಸ್ಥಾಪನೆ ಮಾಡಿಸ್ಕೊಟ್ರ ಮೂರ್ತಿ. ಈಗಾಗಲೇ ನಾಲ್ವಾರು ಮಠಕ್ಕೆ ಬಂದವರು ಮೂರ್ತಿ, ದೊಡ್ಡ ಶಿವಗಳ ಮೂರ್ತಿ ನಾಲ್ವಾರು ಮಠಕ್ಕೆ ಬಂದ. ನಮ್ಮ ಮಗ ಶಶಿ ಮಾಡಿಸ್ಕೊಟ್ರು, ಅದೇ ಶಿವಾನಂದ ದಂಪತಿಗಳು ಮಾಡಿಸ್ಕೊಟ್ರು. ಅದನ್ನು ತಗೊಂಡು ಬರೋದು. ಈಗ KS ಹಿರೇಮಠ ಮನೆಯಲ್ಲಿ ಇರ್ತಕ್ಕಂಥ ಹಳೆ ಮೂರ್ತಿ ನೋಡ್ರಿ, ಅದು ಎಂತ ಪವರ್ಫುಲ್ ಮೂರ್ತಿ, ಗುರುಸಿದ್ದೇಶ್ವರ ಮೂರ್ತಿ ಎಂತ ಪವರ್ಫುಲ್ ಮೂರ್ತಿ ಅಂತಂದ್ರೆ ನೋಡ್ರಿ. ಈ ಕರುಣೇಶ್ವರ ನಗರಕ್ಕೆ ನಾಲ್ವಾರು ಬಹಳ ಅವಿನಾಭಾವ ಸಂಬಂಧ. ಯಾಕೆ ಸಂಬಂಧ ಅಂತಂದ್ರೆ ಈ ಕರುಣೇಶ್ವರ ನಗರಕ್ಕೆ ನಾಮಕರಣ ಮಾಡಿದವ್ರೆ ನಾಲ್ವಾರು ಮೂರ್ತಿ. ನಾಮಕರಣ ಮಾಡಿದರೆ ನಾವು ನಮ್ಮ KS ಹಿರೇಮಠ ಅವರು, ಗುರುಬಸವನಗೌಡರು, ಜಿಲ್ಲೆ ಡಾಕ್ಟರು, 8-10 ಜನ ಚಂದ್ರಸಪ್ಪನವ್ರು ಇದ್ರಲ್ಲ, ಬಂದಿರಲಿಲ್ಲ, ಇವರೆಲ್ಲ ಕೂಡ್ಕೊಂಡು ನಾಲ್ವಾರು ಮಠಕ್ಕೆ ಬಂದರು. ಅಂದ್ರೆ ಇದು 25-30 ವರ್ಷ ಆಯ್ತಾ ನಿಂತಿದೆ, ಜಾಸ್ತಿನೇ ಗೊತ್ತಿಲ್ಲ. 30 ವರ್ಷ ಆಗಿದ್ರು, 30 ವರ್ಷ ಆಗಿತ್ತು. ನಾವು ಸಣ್ಣದಿದ್ರು ಅವಾಗ ನಾಲ್ವಾರು ಮಠಕ್ಕೆ ಬಂದು ಅಪ್ಪಾರೆ. ಈಗ ನಾವೆಲ್ಲ ಕೆಲವು ಜನ ಭಕ್ತರು ಕೂಡ್ಕೊಂಡು ಸಾಧನೆ ಮಾಡಕತ್ತೀವಿ. ಅದಕ್ಕೆ ಒಂದು ಗುರುಸಿದ್ದೇಶ್ವರ ಕರುಣೇಶ್ವರರು ಇಬ್ಬರದು ಹೆಸರು ಬರಬೇಕು. ಅದಕ್ಕೆ ಏನ್ ಮಾಡೋಣ ಅಂತ ತಿಳ್ಕೊಂಡು ಕೇಳಿ ಅವಾಗ ಇದು ಎಂತ ಯಾಕೆ ಈಗ ಸಿಟಿ ಆಗಿಬಿಟ್ಟದ ಕರುಣೇಶ್ವರ ಅಂತ. ಈಗ ಜಾಗ ಇಲ್ಲಾರ ಕಾರ್ ಇಡ್ಲಾಕ ಜಾಗ ಇಲ್ಲಾರದಷ್ಟು ಮನೆಗಳಾಗ್ಯಾವ. ಅವಾಗ ಇಲ್ಲಿ ರೋಡಿಂದ ಇಲ್ಲಿ ಈ ಜಾಗಕ್ಕೆ ಬರಬೇಕಾದ್ರೆ ಹಿಂಗೇನ ಮಳೆ ಬಂದ ಮೊಳಕಾಲ ಮಟ್ಟ ಕೆಸರೇ ಕಾಲು ಹಿಡಿತಿದ್ರು, ಆ ಪರಿಸ್ಥಿತಿ ಇತ್ತು.
ಅವಾಗ ಏನ್ ಮಾಡೋಣ ಅಂತ ತಿಳ್ಕೊಂಡು ಅವರೆಲ್ಲ ನಾಲ್ವಾರಕ್ಕೆ ಬಂದು ಈ ಎಲ್ಲ ಕಾಲನಿಯ ಹಿರಿಯ ಸಂಪತ್ತು ಎಷ್ಟು ಜನ ಆದರೂ ಗೊತ್ತಿಲ್ಲ, ಆ ಹಿರಿಯ ಸಂಪತ್ತರೆಲ್ಲರೂ ಕೂಡ್ಕೊಂಡು ನಾಲ್ವಾರಕ್ಕೆ ಬಂದು ಏನ್ ಮಾಡೋಣ ಅಂತಂದಾಗ ಅವ್ರು ನಾವು ಹೇಳಿದ್ರು ಕೂರಸಿದ್ದೇಶ್ವರ ಗುಡಿ ಕಟ್ಬೇಕಂತ ಮಾಡಿವ್ರಿ ಅಂತ ಕಟ್ಟಿ ಕೂರಸಿದ್ದೇಶ್ವರ ಗುಡಿ ಕಟ್ಟಿ ಗಣೇಶ್ವರ ನಗರ ಅಂತ ತಿಳ್ಕೊಂಡು ಹೆಸರಿಟ್ರಿ ಅಂತ ತಿಳ್ಕೊಂಡು ಅವತ್ತಾದ್ರೆ ಸೂಚನೆ ನೀಡಿದಂಗೆ ನಾವು ಹೇಳಿದಂಗೆ ಗಣೇಶ್ವರ ನಗರ ಅಂತ ತಿಳ್ಕೊಂಡು ಗಣೇಶ್ವರ ನಗರ ಅಂತ ನಾಮಕರಣ ಮಾಡಿದ್ದು ನಾವೇ ಅಂತಕ್ಕಂಥ ಅಭಿಮಾನ ನಮಗೆ. ಮತ್ತು ಕೂರಸಿದ್ದೇಶ್ವರ ಮಠವನ್ನು ಕಟ್ಟಿದ್ದು ಇಲ್ಲೆಲ್ಲ ಭಕ್ತರು ಮಠವನ್ನು ಕಟ್ಟಿದ್ರು. ಆ ಗಣೇಶ್ವರ ನಗರವಾಗಿ ಕೂರಸಿದ್ದೇಶ್ವರ ಮಠದ ಏರಿಯಾಗಿ ಕ್ಷೇತ್ರ ಇಲ್ಲಿ ಬೆಳೀತಾ ಇದೆ. ಅಂತ ಗಣೇಶ್ವರರು ಕೂರಸಿದ್ದೇಶ್ವರರು ನೋಡ್ರಿ ಯಜ್ಞೋತ್ತವರಾಗಿ ಕತ್ತಿ ಬೆಳೆದು ಒಂದು ಸಂಬಂಧ. ನಮಗೆ ಕರ್ಣೇಶ್ವರ ನಗರಕ್ಕೆ ಹೆಂಗ ಸಂಬಂಧ ಅದ ಹಾಗೆ ಕೂರಸಿದ್ದೇಶ್ವರಿಗೂ ಕರ್ಣೇಶ್ವರಿಗೂ ಒಂದು ಸಂಬಂಧ. ಈ ಶಿವಾನುಭವ ಸೌರಭದ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಚಂದ್ರಶೇಖರ್. ಅದರೊಳಗೆ ಒಂದು ಬರ್ತದೆ, ಯಾರು ಬರ್ತಾರ ಗೊತ್ತಿಲ್ಲ. ಅದರೊಳಗೆ ಒಂದು ಲೇಖನ ಅದ ನೋಡೋಣ. ಏನು ಅಂತಂದ್ರೆ ಆಂದೋಲನದ ಕರ್ಣೇಶ್ವರಿಗೆ ಒಂದು ಸಮಸ್ಯೆ ಕಾಡ್ತದೆ. ಏನು ಸಮಸ್ಯೆ ಕಾಡ್ತದ ಅಂತಂದ್ರೆ ಅವ್ರ ಬಳಿ ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯನಿಗೆ ಏನಾಗಿರ್ತದ ಬ್ರಹ್ಮ ಪಿಶಾಚಿ ಬಾಧೆ, ಹೇಳಿದವಲ್ಲ ಬ್ರಹ್ಮ ಪಿಶಾಚಿ ಬಾಧೆ ಅಂಟಿಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಹಿರಿಯ ಮಠದ ಜಂಗಮೂರ್ತಿಗಳು ಕರ್ಣೇಶ್ವರರು ಅವ್ರಿಗೆಲ್ಲ ಮನೆಗೆ ದಿನಾಕ್ ಕರ್ತಿರ್ತಾರೆ, ದಿನಕ್ಕೆ ಯಾವಾಗಲೂ ದಿನ ಸಂಚಾರ ಮಾಡ್ಕೊಳ್ತಾ ದಿನ ತೀರ್ಸೋರು. ಆದ್ರೆ ಕೆಲವು ದಿನಗಳಲ್ಲಿ ಅವ್ರ ದಿನಾನೇ ಕಡಿಮೆ ಆಗ್ಬಿಡ್ತಾವ. ಯಾಕೆ ಕಡಿಮೆ ಆಗ್ಬಿಡ್ತಾವ? ಊಟಕ್ಕೆ ಬೆರೆದು ಕಡಿಮೆ ಆಗ್ಬಿಡ್ತಾವ. ಯಾಕೆ ಕಡಿಮೆ ಆಗ್ತಾರ ಅಂತ ಕೇಳಿ ಅವ್ರ ಸಂಗಟ ಯಾವಾಗಲೂ ಒಬ್ಬ ಶಿಷ್ಯ ಇರ್ತಾನೆ. ಅವ್ರ ಸಂಗಟ ದಿನಾಕ್ ಹೋಗ್ತಿರ್ತಾರೆ, ಕರ್ಕೊಂಡು ಹೋಗ್ತಿರ್ತಾರೆ. ಗಣೇಶ್ವರ ಬಗ್ಗೆ ಕರ್ಕೊಂಡು ಹೋದಾಗ ಅವ್ರಿಗೆ ಹೇಳಿದ್ರು ಬ್ರಹ್ಮ ಪಿಶಾಚಿ ಬಾಧೆ ಅಂಟ್ಕೊಂಡಿರ್ತಾರ. ಮನ್ಯಾಗ ಏನ್ ಮಾಡಿರ್ತಾರ ಆ ಅಡಿಗೆ ಒಬ್ಬರಿಗೆ ಕಲಾಸ ಆಗಿಬಿಡ್ತಾರೆ. ಗಣೇಶ್ವರ ಎಷ್ಟು ಉಳಿತಿದ್ರು ಪ್ರಸಾರ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಈ ಶಿಷ್ಯನ ಕಾರಣದಿಂದ ಆ ಮನೆ ಮಾಡಿದ ಅಡಿಗೆ ಎಲ್ಲ ಮನೆಗೆ ಆ ಗೋಗಡಿ ತೊಳೆದು ಇಡಬೇಕಾದಂತ ಪರಿಸ್ಥಿತಿ ಬರ್ತದೆ. ಈಗಿರ್ತಕ್ಕಂಥ ಕಾಲಕ್ಕೆ ಗಣೇಶ ಭಕ್ತರಿಗೆ ದಿನ ಕಡಿಮೆ ಆದಾಗ ಅವ್ರ ಬಹಳ ಆಲೋಚನೆ ಮಾಡ್ತಾರೆ. ಇವನಲ್ಲಿರ್ತಕ್ಕಂಥ ಬಾಧೆಯನ್ನು ಹೇಗೆ ಕಳೆಯೋದು, ಇವನು ಬ್ರಹ್ಮ ಪಿಶಾಚಿ ಬಾಧೆಯನ್ನು ಹೇಗೆ ಬಿಡಿಸೋದು ಅಂತ ತಿಳ್ಕೊಂಡು ಆಲೋಚನೆ ಮಾಡಿ ದಿವ್ಯ ದೃಷ್ಟಿಯಿಂದ ಆಲೋಚನೆ ಮಾಡಿ ಮನೆಗೆ ಒಂದು ವಿಚಾರ ಬರ್ತಾಗ್ತದೆ. ಇವನಿಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬಾಧೆ ಇರಂಗಿಲ್ಲ. ಬ್ರಹ್ಮ ಪಿಶಾಚಿಯನ್ನ ಕಟ್ಟಿ ಆಡೋದು ಅಂತಂದ್ರೆ ನಾಲ್ವಾರದ ಕೂರಸಿದ್ದೇಶ್ವರದ ಇವನಿಗೆ ಅಡಿಗೆ ಕಳಿಸ್ಬೇಕು ಅಂತ ಹೇಳ್ಕೊಂಡು ನಾಲ್ವಾರ ಮಠಕ್ಕೆ ಕಳಿಸ್ಕೊಡ್ತಾನೆ. ನಾಲ್ವಾರ ಮಠಕ್ಕೆ ಕಳಿಸ್ಕೊಟ್ಟಾಗ ಮುಂದೆ ಅವ ಅಲ್ಲೇ ಉಳ್ಕಂತಾನ. ಅವತ್ತಿನ ಕಾಲದೊಳಗೆ ನೆಲದ ಮೇಲೆ ಊಟ ಮಾಡ್ತಕ್ಕಂಥದ್ದು ಮನೆ ತನ ನಡೀತಿತ್ತು. 25-30 ವರ್ಷದೂ ಜನ ನೋಡಿದಾರ ನೆಲದ ಮೇಲೆ ಬಂಡಿ ತೊಳ್ಕೊಂಡು ಊಟ ಮಾಡಂತ ಒಂದು ಪದ್ಧತಿ ಇತ್ತು. ನೆಲದ ಮ್ಯಾಗ ಅವನಿಗೆ ಪ್ರಸಾರ ಮಾಡಿಸಿ ಮುಚ್ಚು ಸಾರು ಮಾಡಿಸಿ ಅವನಿಗೆ ಮುಗಿಸಿ ಅವನ ಉದರದಲ್ಲಿರ್ತಕ್ಕಂತಹ ಬ್ರಹ್ಮ ಪಿಶಾಚಿ ಬಾಧೆಯನ್ನ ಕೂರಸಿದ್ದೇಶ್ವರ ಕಳೆದು ಮತ್ತೆ ಆಂದೋಲನ ಕಟ್ಟಿಸಿದ್ರು ಅಂತ ತಿಳ್ಕೊಂಡು ಒಂದು ಸಂದರ್ಭ ಬರ್ತದೆ. ಆ ಶಿವಾನುಭವ ಸೌರಭದಲ್ಲಿ ಆ ಘಟನೆ ದಾಖಲಾಗಿದೆ. ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ಬೇಕಂದ್ರೆ ಈ ಸಂಬಂಧ ಇಂದಿಂದಲ್ಲ, 200 ವರ್ಷಗಳಿಂದಲೂ ಈ ಸಂಬಂಧ ಇದೆ. ಕೆಲವರಿಗೂ ಶರಣರಿಗೂ ಕೂರಸಿದ್ದೇಶ್ವರಿಗೂ ಕೂಡ ಒಂದು ಸಂಬಂಧ. ಹೀಗೆ ಇವೆಲ್ಲ ಸಂಬಂಧಗಳ ಪರಿಣಾಮವಾಗಿ ಈಗ ಒಂದು ಕೂರಸಿದ್ದೇಶ್ವರ ಮಠ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭ ಬಂತು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಹಾಗೆ ಕರ್ಣೇಶ್ವರ ನಗರ ನಿರ್ಮಾಣ ಆಗೋದಕ್ಕೂ ಕೂಡ ಕಾರಣ ಆಯ್ತು ಅನ್ನೋ ತಪ್ಪಾಗಂಗಿಲ್ಲ. ಅಂತ ಉಭಯರ ಹೆಸರಿನ ಕ್ಷೇತ್ರ ಕೂರಸಿದ್ದೇಶ್ವರ ಕರ್ಣೇಶ್ವರರು, ಒಬ್ಬರು ಶರಣರು, ಒಬ್ಬರು ಶಿವಗಳು, ಇಬ್ಬರ ಹೆಸರಿನಿಂದ ನಾಮಾಂಕಿತಗೊಂಡಿರ್ತಕ್ಕಂಥ ಈ ಪ್ರದೇಶ ಯಾವಾಗಲೂ ಸಂಪನ್ನ ಆಗಿರಬೇಕು ಅನ್ನೋದಕ್ಕೆ ನೋಡಿ ನಾವು ಹೇಳಿರೋದು 25-30 ವರ್ಷದಿಂದ ಮೊಳಕಾಲ ಮಟ್ಟಕ್ಕೆ ಹೆಸರನ್ನ ನಾವೇ ಬಂದಿದ್ವಿ. ಶಿವಾನುಭವ ಮಠ ಪ್ರತಿ ತಿಂಗಳ ಶಿವಾನುಭವ ನಡೀತಿತ್ತು. ಪ್ರತಿ ಹುಣ್ಣಿಮೆಗೊಮ್ಮೆ ಇಲ್ಲಿ ಶಿವಾನುಭವ ನಡೀತಿತ್ತು. ಹುಣ್ಣಿಮೆ ಶಿವಾನುಭವ ಬರ್ಬೇಕಂದ್ರೆ ಒಂದು ಸಣ್ಣ ಹೈರಾಣ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಈಗಿನಂಗೆ ರೋಡ್ ಇರಲಿಲ್ಲ, ಅನ್ಕೊಂಡಿರಲಿಲ್ಲ. 4 ಮಠದಿಂದ ಬುತ್ತಿ ಕಟ್ಕೊಂಡು ಹೋಗಿ ಒಂದ್ ದಿವಸ ಚತುರ್ದಶಿ ಕಾಕಂಡಿಕೆ ಒಳಗೆ ಶಿವಾನುಭವ ಮಾಡಿ ಕಾಕಂಡಿಕೆಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ಹೈರಾಣ ಆಗ್ತಿತ್ತು. ಒಂದೊಂದ್ಸಲ ಗಾಳಿ ಮಳೆ ಧೂಳಿ ಗಂಟು ಬಿತ್ತು ಅಂದ್ರೆ ಛತ್ರದಿಲ್ಲ, ಟೆಂಟ್ ಹೊಡೆದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದ್ಸಲ ಟೆಂಟೆ ಕಿಟ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆ ಕಾರ್ಯಕ್ರಮ ಮಾಡುವಂತ ಕಾಲಕ್ಕೆ. ಅಂದ್ರೆ ಆ ಸಂಬಂಧ ಅವಾಗ ಹಿಡ್ಕೊಂಡು ಬೆಳ್ಕೊಂಡು ಬಂದಿರ್ತಕ್ಕಂಥ ಸಂಬಂಧ ಕರ್ಣೇಶ್ವರ ನಗರಕ್ಕೂ ಕೂರಸಿದ್ದೇಶ್ವರ
ಮಠಕ್ಕಿರ್ತಕ್ಕಂಥ ಸಂಬಂಧ ಆಗಿರೋದ್ರಿಂದ ಗಣೇಶ್ವರ ಕಾಲನಿಯ ಗೌರಿಸಿದ್ದೇಶ್ವರ ಮಠ ಜೀರ್ಣೋದ್ಧಾರ ಆಗಬೇಕು, ಪುನಶ್ಚೇತನವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗಾಗಲೇ ನಮ್ಮ ಸರ್ಕಾರವು ತಾವೇ ಸ್ವಯಂ ಸ್ಫೂರ್ತಿಯಿಂದ ನನಗೇನಾದ್ರೂ ಸೇವೆ ಹೇಳಿ ಅಂತಕೊಂಡು ಕೇಳಿದ್ರು. ನಾವು ಸೇವೆ ಹೇಳಕ್ಕೆ ಬಂದಿವಪ್ಪ ಈ ಸಲ ಸರ್ಕಾರ ಅದು ಶಿಖರ ಮಾಡಿದೆ ಅಂತಕೊಂಡು ಅವ್ರಿಗೆ ಹೇಳಿದ್ರು. ಈಗ ಬರ ಕಾಲಕ್ಕೆ ಇದು ನಡೆದಿರ್ತಕ್ಕಂಥ ಘಟನೆ. ಆ ಶಿಖರ ಮಾಡಿದ್ದಕ್ಕೆ ಯಾವಾಗ ಮಾಡಿ ಅಂತ ಕೇಳಿದ್ರು. ನಿನ್ನೆ ರಾತ್ರಿ ಇಟ್ಕೊಂಡು ಇಂಥರ ನಮ್ಗೆ ಇಟ್ಕೊಂಡು ನಮ್ಮ ಭಕ್ತರನ್ನೆಲ್ಲ ಉಣಿಸಿ ತೃಪ್ತಿ ಆನಂದಗೊಳಿಸಿದಂತ ನಮ್ಮ ಮುಖಂಡಿ ಸರ್ಕಾರ ಏನ್ ಮಾಡ್ಬೇಕು ಹೇಳೋದು ಶಿಖರ ಮಾಡಿದೆ ಅಂತ ಹೇಳಿ ಅದನ್ನು ಬಹಳ ಸಂತೋಷದಿಂದ ಒಪ್ಕೊಂಡಾರ. ಶ್ರಾವಣ ಪ್ರಾರಂಭ ಆದ ತಕ್ಷಣ ಈ ಅಮಾವಾಸ್ಯೆ ಮುಗಿದ ತಕ್ಷಣ ಆ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತೀನಿ. ನನಗೆ ಕೇಳಿದ್ರು ಯಾವಾಗ ಬಂದು ಶ್ರಾವಣ ಮಾಸ ಮಾಡಪ್ಪ ಅಂದ್ರೆ ಶ್ರಾವಣ ಮಾಸ ಪ್ರಾರಂಭಕ್ಕೆ ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಯಾರ. ಮತ್ತು ಉಳಿದ ಕೆಲಸಗಳೆಲ್ಲ ನೀವೆಲ್ಲ ಜವಾಬ್ದಾರಾಗಿರೋದು ನೀವು ಒಂದೊಂದು ಕೆಲಸಗಳನ್ನ ಕಾಲನಿಯ ಸಂತೃಪ್ತಿ ವಹಿಸಿಕೊಂಡು ಬಹಳ ಬೇಗನೆ ನಡೆದ ಎಲ್ಲ ಕೆಲಸಗಳು ಮುಗಿದು ಮೊದಲನೇಗೆ ಗೌರಿಸಿದ್ದೇಶ್ವರ ಮೂರ್ತಿ ಹೇಳಿದ ಗೌರಿಸಿದ್ದೇಶ್ವರ ಮೂರ್ತಿ ಅದು ಬಹಳ ಪವರ್ಫುಲ್ ಮೂರ್ತಿ. ಯಾಕೆ ಪವರ್ಫುಲ್ ಅಂತಂದ್ರೆ ನೀವೆಲ್ಲ ಈಗಿನ ಜನರಿಗೆ ಗೊತ್ತದೇ ಗೊತ್ತಿಲ್ಲ. ಆವಾಗಿನ ಕಾಲಕ್ಕೆ ಈ ಮೊಬೈಲು ನ್ಯೂಸ್ ಚಾನಲ್ಗಳು ಇರಲಿಲ್ಲ. ಅವಾಗ ಒಂದೇ ನ್ಯೂಸ್ ಬರ್ತಿತ್ತು, ಒಂದು ಚಂದನ ನ್ಯೂಸ್, ಇನ್ನೊಂದು ಈ ಟಿವಿ ನ್ಯೂಸ್ ಅಂತ ಬರ್ತಿತ್ತು. ಟಿವಿ ನ್ಯೂಸ್ ಪ್ರಾರಂಭ ಆಗಿದೆ. ಅಂತ ಟೈಮ್ ಒಳಗೆ ನಾವು ಹೋಗಿದ್ದೆವು. 9 ಬಂತ ಪಟ್ಟಿ ಬರ್ತದೆ ಕೆಳಗೆ ಕಲಬುರಗಿಯ ಕರ್ಣೇಶ್ವರ ನಗರದಲ್ಲಿ ಗೌರಿಸಿದ್ದೇಶ್ವರ ಮೂರ್ತಿ ಕಾಡಲು ಅಂತಕೊಂಡು ಬಂತು. ಮೂರ್ತಿ ಹೋಗ್ಬಿಟ್ಟಿತ್ತು, ಯಾಕೆ ಹೋಗಿದ್ರೆ ಗೊತ್ತಿಲ್ಲ. ಮೂರ್ತಿ ಹೋಯ್ತು, ಗೌರಿಸಿದ್ದೇಶ್ವರ ಮೂರ್ತಿ ಕಾಡವು ಅಂತಕೊಂಡು ನಮಗೆಲ್ಲ ಆತಂಕ ಆಯ್ತು. ಫೋನ್ ಮಾಡಿ ವಿಚಾರ ಮಾಡಿ ಹಿಂಗೆ ಆಗ್ಯಾದ ರಾತ್ರಿ ಇದೆ. ಇದೆಲ್ಲ ಮಠ ಬರ್ತಿದ್ರು, ಈ ಗರ್ಭಗುಡಿ ಒಂದೇ ಇರ್ತಿತ್ತು. ಇಲ್ಲಿ ಯಾರು ಒಬ್ಬರಿಗೂ ಮಕ್ಕಂತಿದ್ರು ಗೊತ್ತಿಲ್ಲ, ಯಾರು ತಗೊಂಡೋಗ್ಬಿಡ್ತಿದ್ರು. ಮೂರ್ತಿ ಹೋಯ್ತು, ಹೆಂಗ್ ಮಾಡೋದು ಎಲ್ಲರಿಗೂ ಚಿಂತೆ ಆಯ್ತು. ಕಾಲದಲ್ಲಿ ನಮಗೆಲ್ಲರಿಗೂ ಚಿಂತೆ ಆಯ್ತು. ಹೀಗೆ ಬೇರೆ ಏನಾದ್ರು ಮತ್ತೊಂದು ಮೂರ್ತಿಯನ್ನು ಮಾಡಿಸ್ತೀವಿ ಸರ್, ಕಲ್ಲಿನ ಮಾಡ್ಸಮ್ಮ ಹಂಗ ಹಂಗ ಅಂತ ತಿಳ್ಕೊಂಡು ನಾವೆಲ್ಲ ಮಾತಾಡಿದ್ವಿ. ಜೈಪುರಕ್ಕೆ ಹೋಗಿ ಸಂಗಮರಿ ಕಲ್ಲಿಂದ ಮಾರ್ಬಲ್ ಕಲ್ಲಿಂದ ಮಾಡ್ಸೋಣ ಅಂತ ಕೂಡ ಮಾತಾಡಿದ್ವಿ. ಹೀಗೆ ಮಾತಾಡೋದ್ರೊಳಗೆ ಒಂದು ತಿಂಗಳು ಕಳೆದಿತ್ತು. ಆ ತಿಂಗಳು ಕಳೆಯೋದ್ರೊಳಗೆ ತಿಂಗಳು ದಾಟಿತ್ತು, ತಿಂಗಳು ಒಳಗಿತ್ತು ಗೊತ್ತಿಲ್ಲ. ಮತ್ತೆ ಗೌರಿಸಿದ್ದೇಶ್ವರ ಮೂರ್ತಿ ಹೆಂಗ್ ಹೋಗಿತ್ತು ಹಂಗೆ ಗರ್ಭಗುಡಿಯಾಗ ಬಂತು. ಮೂರ್ತಿ ಹೇಗೆ ಹೋಗಿತ್ತು ಅದು ಹಾಗೆ ಗರ್ಭಗುಡಿ ಒಳಗೆ ಬಂದು ಪುನಃಸ್ಥಾಪನೆಗೊಂಡಿತ್ತು. ಗರ್ಭಗುಡಿ ಒಳಗೆ ಬಂದು ಕುಂತಿದ್ದು ಎಲ್ಲರಿಗೂ ಬಹಳ ಖುಷಿ ಆಯ್ತು, ಬಹಳ ಸಂತೋಷ ಆಯ್ತು. ಅದಕ್ಕೆ ಈಗ ಆ ಮೂರ್ತಿ ಪುನಃ ಪ್ರತಿಷ್ಠಾಪನೆ ಮಾಡಬೇಕು. ಆ ಪುನಃ ಪ್ರತಿಷ್ಠಾಪನೆ ಗೌರಿಸಿದ್ದೇಶ್ವರ ಮೂರ್ತಿ ಮತ್ತು ದುರ್ಗೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತೆ ಹೇಳಿದ್ರು ಹಳೆಯ ನೆನಪುಗಳೆಲ್ಲ ಮತ್ತೆ ಮರುಕಳಿಸ್ಬೇಕು, ಹಾಗೆ ನಡಿಬೇಕು ಅಂತ ವಿಚಾರ ಮಾಡಿ ನೀವೆಲ್ಲ ತಯಾರಾಗಬೇಕು. ನಾವು ಅವಾಗವಾಗ ಬಂದು ಭೇಟಿ ಕೊಡ್ತಾನೆ ಇರ್ತೀವಿ ಮತ್ತು ನೀವು ಬಂದು ನಿಮ್ಮ ವಿಚಾರಗಳನ್ನು ತಿಳಿಸ್ತಾ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಗುಡಿ ವಿಚಾರಗಳು ನಮ್ಮ ಹಿರಿಯರಾಗಿರ್ತಕ್ಕಂಥ ಗುರುಸಂಗರಾಗಿರ್ಬೋದು, KS ಶ್ರೀಮಂತ ಆಗಿರ್ಬೋದು, ಅವರ ಜಿಲ್ಲೆ ಡಾಕ್ಟರ್ ಅವರೆಲ್ಲ ಅವ್ರ ಆ ಟೈಮಿಗೆಲ್ಲ ಬಹಳ ಹೈರಾಣ ಆಗ್ಯಾರ ಅವರೆಲ್ಲ. ಮತ್ತೆ ಈಗೆಲ್ಲ ಅವ್ರ ಮಕ್ಕಳು ರೆಡಿ ಆಗ್ಯಾರ, ನಮ್ಮ ಬಸ್ಸು ಅದೆಲ್ಲ ತಯಾರಾಗ್ಯಾರು. ಎಲ್ಲರೂ ಕೂಡಿ ಸಣ್ಣ ವಯಸ್ಸಿನವರು ಮತ್ತು ಯುವಕರ ನಾಯಕಿದ್ದ ನಮ್ಮ ಸಂಕಲ್ಯರು ಅವ್ರ ಜೇವರಿಗೆ ತಾಲೂಕಿನವರೇ, ಇಲ್ಲಿ ನಾವು ಜೇವರಿಗೆ ತಾಲೂಕಿನವರೇ. ಮತ್ತು ಅವ್ರು ಬಂದು ಇಲ್ಲಿ ನೆರವೇರ ಅಂತದ್ದು ಅವ್ರ ಕಡೆಯಿಂದ ಕೆಲಸಗಳಲ್ಲಿ ಮತ್ತೆ ಅದಕ್ಕಾಗಿ ನೀವೆಲ್ಲ ಶ್ರಮ ವಹಿಸಬೇಕು. ಗೌರಿಸಿದ್ದೇಶ್ವರ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಎಲ್ಲರಿಗೂ ಸಂಬಂಧಪಟ್ಟದ್ದು ಎಲ್ಲ ತಾಲೂಕಿನಲ್ಲಿ ಮನೋದವರು ಬಂದಾರ, ಹದಿನಾಳದವರು ಬಂದಾರ, ಬೇರೆ ಬೇರೆ ಗುಡೂರಿನವ್ರು ಬಂದಾರ, ಹಾಗೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದರೆ ಎಲ್ಲ ಭಕ್ತ ಜನರು ಈ ಕರ್ಣೇಶ್ವರ ನಗರದ ಮಠವನ್ನು ಕಟ್ಟುವುದಕ್ಕೆ ನಾವೆಲ್ಲರೂ ಕಂಕಣಿಯರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಗುರುಪೂರ್ಣಿಮೆಯ ಈ ಸುಸಂದರ್ಭದಲ್ಲಿ ಹೇಳಿದವರು. ಗುರು ಅಂತಂದ್ರೆ ಬಹಳ ಬಹಳ ದೊಡ್ಡವ ಅಂತ. ಯಾಕೆ ದೊಡ್ಡವ ಅಂತಂದ್ರೆ ಹೇಳ್ತಾರೆ, ಗುರು ನ ಗುರುವರ ಅಧಿಕಂ, ಗುರು ಎಲ್ಲರಿಗಿಂತಲೂ ದೊಡ್ಡವ ಅಂತ. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ನ ಗುರುವರ ಅಧಿಕಂ, ಬರೀ ಸುಮ್ಮ ಅಧಿಕಂ ಅಂತ ಹೇಳಿಲ್ಲ, ಅದಕ್ಕೆ ಅವ್ರ ಶಾಸ್ತ್ರಗಳನ್ನ ಪ್ರಾಮಾಣಿಕರಿಸ್ತಾರೆ. ನ ಗುರುವರ ಅಧಿಕಂ ಶಿವಶಾಸನತಃ 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 ಅಂತ 3 ಸಲ ಶಿವಶಾಸನ ಅಂತಕೊಂಡು ಕೇಳ್ತಾರೆ. ಗುರು ದೊಡ್ಡವ ಅಂತ ಬೇಡ, ಎಂಥ ದೊಡ್ಡವ ಅಂತಕೊಂಡು ಕೇಳಿದ್ರೆ ಈ ಭೂಮಿಗಿಂತಲೂ ದೊಡ್ಡವ. ಮತ್ತು ಗುರುವಿನಲ್ಲಿ ಇಂಥ ಒಂದು ಶಕ್ತಿ ಆದಂತ, ಎಂಥ ಶಕ್ತಿ ಅದಂದ್ರೆ ಈ ಭೂಮಿಯಲ್ಲಿ ಒಂದು ಶಕ್ತಿ ಅದ,
ಅದು ಯಾವ ಶಕ್ತಿ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಅಂತ ಕರಿತೀವಿ. ಗುರುತ್ವಾಕರ್ಷಣ ಭೂಮಿಯಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿ ಏನ್ ಮಾಡ್ತದೆ ಅಂದ್ರೆ ಮೇಲೆ ಒಂದು ವಸ್ತುಗಳನ್ನ ಕೇಳ್ತಾರೆ. ಕಲ್ಲು ಹೋಗಿಲ್ಲ, ಚೆಂಡು ಹೋಗಿಲ್ಲ, ಏನೇ ಸಾಮಾನ್ಯ ಆಗೋದು ವಾಪಸ್ ಕೆಳಗೆ ಬರಲೇಬೇಕು. ಅದಕ್ಕೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅಂತ ಕರೀತಾರೆ. ಮತ್ತು ಗುರುವಿನ ಗುರುತ್ವಾಕರ್ಷಣ ಶಕ್ತಿ, ಗುರುವಿನಲ್ಲೂ ಒಂದು ದೊಡ್ಡ ಗುರುತ್ವಾಕರ್ಷಣ ಶಕ್ತಿ. ಅದಕ್ಕೆ ಎಂತ ಗುರುತ್ವಾಕರ್ಷಣ ಶಕ್ತಿ ಅಂತ ಕೇಳಿದ್ರೆ ಆ ಮೇಲೆ ಹೋದ ವಸ್ತುಗಳನ್ನ ಕೆಳಗೆ ತರ್ತಕ್ಕಂಥದ್ದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಆದರೆ ಕೆಳಗೆ ಬಿದ್ದ ವಸ್ತುಗಳನ್ನ ಮೇಲಿರ್ತಕ್ಕಂಥದ್ದು ಅದು ಗುರುವಿನ ಗುರುತ್ವಾಕರ್ಷಣ. ಏನ್ ಮಾಡ್ತಾರೆ ಗುರು ಹೇಳ್ತಾರಂದ್ರೆ, ನೀ ಏನೇ ಆಗ ನಾನೇನು ಉದ್ಧಾರ ಮಾಡ್ತೇನೆ ಹೇಗೆ. ಉದಾಹರಣೆ ಹೇಳ್ಬೇಕಂದ್ರೆ ತಂದೆ ಮತ್ತು ತಾಯಿ ಇವೆರಡರಲ್ಲಿ ತಂದೆ ಅಂದ್ರೆ ದೇವರಂತ, ತಾಯಿ ಅಂತ ಗುರು ತಾಯಿ ಅಂತ. ಅದು ಎಂತ ತಾಯಿ ಅಂತಂದ್ರೆ ನೋಡ್ರಿ, ಆಫೀಸ್ಗಳೊಳಗೆ ತಯಾರಾಗಿರ್ತದೆ, ಯಾರು ಮನೆಯಿಂದ ಹೊರಗೆ ಹೋಗ್ಕೊಂಡು ತಯಾರಾಗಿರ್ತದೆ, ಮಳೆ ಬಂದಿಗೆ ರೆಡಿ ಆಗಿರ್ತದ. ನಿಮ್ಮ ಮಗು ಒಂದು ವರ್ಷ 2 ವರ್ಷ ಮಗು ರಾಡಿ ಒಳಗೆ ಹಾಡಿ ಮೈಯೆಲ್ಲ ಹೊಲಸು ಮಾಡ್ಕೊಂಡು ಮನೆಯೊಳಗೆ ಬರ್ತದೆ. ನೀವು ಆಫೀಸ್ಗಳೊಳಗೆ ತಯಾರಾಗಿರ್ತೀರಿ, ಡ್ಯಾಡಿ ಡ್ಯಾಡಿ ಅಂತ ತಿಳ್ಕೊಂಡು ಆ ಮಗು ನಿಮ್ಮ ಹತ್ರ ಬಂದಾಗ ಅವಾಗ ನೀವೇನು ಮಮ್ಮಿ ಎತ್ತಂಗಿಲ್ಲ, ಮೈಯೆಲ್ಲ ಹೊಸ ಮಾಡ್ಕೊಂಡು ಬಂದು ಹೋಗು ಅಲ್ಲಿ ಅಡಿಗೆ ಮನೆಯಾಗ ನಿಮ್ಮ ಮಮ್ಮಿ ಆಡ, ನಿಮ್ಮ ಅಮ್ಮ ಆಡ, ನಿಮ್ಮ ತಾಯಿ ಆಡ ಒಳಗೆ ಬರ್ತಿಕೊಂಡು ಒಳಗೆ ಕಳಿಸಿದಾಗ ತಾಯಿ ಅದಕ್ಕೆ ಏನ್ ಮಾಡ್ತಾರೆ, ನೀವು ಹೊಸ ಮಾಡ್ಕೊಂಡು ಬಂದಿದ್ದು ಬರೋಣ ಅಂತ ಹಂಗೆ ನನಗೆ ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ ಆ ಮಗುವನ್ನು ಎತ್ತುಕೊಂಡು ಏನ್ ಹೇಳ್ತಾಳೆ, ಆಡಿ ಬಾ ನನಗಂದ ಅಂಗಾಲ ತೊಳೆದೇನ, ಆಡಿ ಬಾ ನನಗಂದ ಅಂಗಾಲ ತೊಳೆದೇನ, ತೆಂಗಿನ ನೀರು ತಿಳಿನೀರ ತಪ್ಪಿಕೊಂಡು ಬಂಗಾರ ಮೋದಿಗೆ ತೊಳೆದೇನ ಅಂತ ತಿಳ್ಕೊಂಡು ಆ ಮಗು ಬಚ್ಚಲ ಮನೆಗೆ ಕರ್ಕೊಂಡು ಹೋಗಿ ಅದಕ್ಕೆ ಮ್ಯಾಲೆ ಕಳಿಸೋರು, ಸ್ನಾನ ಮಾಡಿಸೋರು, ಒಳ್ಳೆ ಬಟ್ಟೆ ಹಾಕಿ ಒಂದಿಷ್ಟು ಪೌಡರ್ಗಳು ಹಾಕಿ ಕಳಿಸಿದ ಹೊರಗೆ ಕಳಿಸಿದವು ಅಂತಂದ್ರೆ ಸಾಧ್ಯ ಆದವು ಅಲ್ಲೇ ಇದ್ರೆ ನನ್ನ ಬಂಗಾರ ನಮ್ಮ ಬಾ ಅಂತ ಕರ್ಕೊಂಡು ಹಾಕೊಂತಾರೆ ತಾಯಿ ಸಂಗಾರ ಮಾಡಿ. ಅಂದ್ರೆ ಇದನ್ನ ಯಾಕೆ ಹೇಳ್ಬೇಕಾಗ್ತದೆ ಅಂತಂದ್ರೆ, ಗುರು ಆಗಿರ್ತಕ್ಕಂಥವ್ರು ನಮ್ಮ ಎಲ್ಲ ಪಾಪ ಕರ್ಮಗಳನ್ನ ತೊಳೆಯುವಂತ ತಾಯಿ. ನೀ ಏನೇನೇ ಮಾಡಿ ಆಡಿ ಬಾ ನನಗಂದ ಅಂಗಾಲ ತೊಳೆದೇನ ಅಂತ ಹೆಂಗ ತಾಯಿ ಅಂತಲ್ಲ, ಹಾಗೆ ಗುರುವಾಗಿರ್ತಕ್ಕಂಥವ್ರು ಆಡಿ ಬಾ ನನಗಂದ, ಇಸ್ಪೇಟ್ ಆಡಿ ಬಾ ನನಗಂದ, ಮಟಗ ಆಡಿ ಬಾ ನನಗಂದ, ಈ ಮೊಬೈಲ್ ಬರ್ತಾವ ಅದು ಆಡಿ ಬಾ ನನಗಂದ, ನೀನು ಬಂಗಾರ ಮಾಡಿ ತೊಳಿತೀನಿ ಅನ್ನುವಾಗ ಅವನ್ನೆಲ್ಲ ಏನು ಅಜ್ಞಾನದಿಂದ ಮೈಯೆಲ್ಲ ಹೊಸ ಮಾಡ್ಕೊಂಡಿರ್ತಾರೆ, ಮನಸ್ಸು ಹೊಸ ಮಾಡ್ಕೊಂಡಿರ್ತಾರೆ. ಅದನ್ನ ತನ್ನ ಜ್ಞಾನೋಪದೇಶದಿಂದ ಪರಿಶುದ್ಧವನ್ನಾಗಿ ಮಾಡಿ ಕಳಿಸಿದಾಗ ದೇವರಾಗಿರ್ತಕ್ಕ ತಂದೆಯಾಗಿರ್ತಕ್ಕಂಥ ಆ ಪರಮಾತ್ಮ ನಮ್ಮನ್ನು ಎತ್ಕೊಳ್ತಾನೆ ಅಂತಕ್ಕಂಥ ಒಂದು ಮಾತದೆ. ಅದಕ್ಕೆ ನಾವು ಗುರುವನ್ನು ತಾಯಿ ತಿಳ್ಕೊಳ್ಬೇಕು. ತಾಯಿ ಮೇಲಿರ್ತಕ್ಕಂಥ ಭಕ್ತಿ ಶ್ರದ್ಧೆ, ಈ ತಾಯಿ ಮೇಲೆನೇ ಭಕ್ತಿ ಇರಂಗಿಲ್ಲ, ಶ್ರದ್ಧೆ ಇರಂಗಿಲ್ಲ. ಕೊನೆಯ ಕಾಲದಲ್ಲಿ ವೃದ್ಧಾಶ್ರಮ ಬಿಟ್ಟು ಬರ್ತಕ್ಕಂಥ ಮಕ್ಕಳು ಅದೆಲ್ಲ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ತಾಯಿ ಮೇಲೆ ಮತ್ತೆ ಗುರುವಿನ ಮೇಲೆ ಭಕ್ತಿ, ತಂದೆಯ ಮೇಲೆ ಗೌರವ ಇವೆಲ್ಲ ಇದ್ದಾಗಲೇ ಒಬ್ಬ ಮನುಷ್ಯ ಪರಿಪೂರ್ಣವಾಗಿರ್ತಕ್ಕಂಥ ಮನುಷ್ಯ ಅನಿಸ್ಕೊಳ್ತಾನೆ. ಅಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಗುರುವಿನ ಮಾರ್ಗದಲ್ಲಿ ಮುನ್ನಡೆತಕ್ಕಂಥ ನೀವೆಲ್ಲ ಸದ್ಭಕ್ತರಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ಇಡೀ ಸದ್ಗುರು ಶಕ್ತಿಯಲ್ಲೇ ನಿಮ್ಮೆಲ್ಲರ ಬಾಳಿನಲ್ಲಿ ಸತ್ಯದ ಮಾರ್ಗದರ್ಶನವನ್ನ ನಿತ್ಯ ಮಾಡ್ತಾ ಇರಲಿ ಅಂತಕೊಂಡು ಹಾರೈಸಿ ನಮ್ಮ ಆಶೀರ್ವಚನಗಳಿಗೆ ವಿರಾಮವನ್ನು ಬಹಳ ಸುಂದರವಾಗಿ